ಎಲ್ರಿಗೂ ಕೂಡ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳು ಪ್ರಿಯರೇ. ತಿಮೋಥೆಯನಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 9-10 ವಚನಗಳು. ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಉರ್ನಿಲಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಿಗೆ ಬೀಳುತ್ತಾರೆ. ಇಂಥ ಆಸೆಗಳು ಮನುಷ್ಯರನ್ನು ಸಂಹಾರ ನಾಶನಗಳಲ್ಲಿ ಮುಳುಗಿಸುತ್ತವೆ. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತೆಗೆಸಿಕೊಳ್ಳುತ್ತಾರೆ. ಪ್ರಿಯರೇ, ಇವತ್ತು ನಾವು ಈ ಭೂಮಿ ಮೇಲೆ ಬದುಕ್ತಾ ಇದ್ದೀವಿ ಅಂದ್ರೆ ದೇವರ ಕೃಪೆ. ಆದ್ರೆ ಈ ಲೋಕದಲ್ಲಿ ನಾವು ಯಾವುದಕ್ಕೋಸ್ಕರ ಬದುಕ್ತಾ ಇದ್ದೀವಿ ಅನ್ನೋದು ತುಂಬಾ ಪ್ರಾಮುಖ್ಯವಾದದ್ದು. ಈ ಲೋಕದಲ್ಲಿ ನಾವು ಯಾವುದಕ್ಕಾಗಿ ಪ್ರಯಾಸ ಪಡ್ತಾ ಇದ್ದೀವಿ ನೋಡಿ. ಇನ್ನೇನ್ ಹೇಳ್ತಾ ಇದ್ದೇನೆಂದ್ರೆ, ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆಂಬ ಗುರ್ರಿಲಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ ಅಂತ ಪ್ರೇರಣೆ. ಅಂದ್ರೆ ಈ ಲೋಕದಲ್ಲಿ ಪ್ರತಿಯೊಬ್ಬರು ಕೂಡ ಮನುಷ್ಯರು ಸಾಧಾರಣವಾಗಿ ನಾವು ದುಡಿದು ತಿಂದರೆ ಸಾಕು, 3 ಹೊತ್ತು ಊಟ ಇದ್ದರೆ ಸಾಕು ಅನ್ನುವವರು ತುಂಬಾ ಕಮ್ಮಿ. ಯಾರು ಅಂತಾರಂದ್ರೆ, ಏನು ಇಲ್ಲದೆ ಇರ್ತಾರೆ ನೋಡಿ, ಅವರು ಅಂತಾರೆ ಇವತ್ತು ಮಧ್ಯಾಹ್ನ ಊಟ ಸಿಕ್ಕರೆ ಸಾಕು, ನೈಟ್ ಊಟ ಸಿಕ್ಕರೆ ಸಾಕು, ಇನ್ನೇನು ಬೇಡ ನನ್ಗೆ ಅನ್ನುವ ಆಲೋಚನೆ ಎಂತವ್ರಿಗಿರುತ್ತಂದ್ರೆ, ಏನು ಇಲ್ಲದ ಈ ಲೋಕದಲ್ಲಿ ಮನೆ ಇರಲ್ಲ, ಏನು ಇರಲ್ಲ, ರೋಡ್ಗಳಲ್ಲಿ ಇರ್ತಾರೆ ನೋಡಿ, ಭಿಕ್ಷೆ ಬೇಡ್ಕೊಂಡು ತಿಂತಾ ಇರ್ತಾರೆ ನೋಡಿ. ಅಂತವರು ಅಂತಾರೆ ಏನಂತ, 1 ಹೊತ್ತು ಊಟ ಸಿಕ್ಕರೆ ಸಾಕು, ಒಂದ್ ದಿನ ಎಲ್ಲ ನಾನು ಕಳೆದು ಬಿಡುತ್ತೇನೆ ಅಂತ ಅನ್ಕೋತಾರೆ. ಬಟ್ ಇವರೆಲ್ಲ ಏನ್ ಅನ್ಕೊಳ್ತೀವಂದ್ರೆ, ಮನೆ ಕಟ್ಬೇಕು, ದುಡ್ಡು ಸಂಪಾದನೆ ಮಾಡ್ಬೇಕು, ಒಳ್ಳೆ ಜಾಬ್ ಪಡಿಬೇಕು, ನನ್ನ ಮಕ್ಕಳನ್ನು ಒಳ್ಳೆ ಸ್ಕೂಲಲ್ಲಿ ಹಾಕ್ಬೇಕು, ಅವ್ರನ್ನು ಒಳ್ಳೆಯವರಾಗಿ ನಾನು ಮಾಡ್ಬೇಕು ಅನ್ನೋ ಆಲೋಚನೆ ಇರುವವರು ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ, ಅದಕ್ಕೆಲ್ಲದಕ್ಕೆ ಏನ್ ಬೇಕು ಪ್ರಿಯರಿ, ಈ ಲೋಕದಲ್ಲಿ ದುಡ್ಡು ಬೇಕು, ಹಣ ಬೇಕು. ಹಣ ಇಲ್ಲದೆ ಎಲ್ಲಾರು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಜಾಯಿನ್ ಮಾಡ್ಕೊಳ್ತಾರ, ಅಡ್ಮಿಷನ್ ಕೊಡ್ತಾರ? ಕೊಡಲ್ಲ. ಒಂದ್ ಪ್ರೈವೇಟ್ ಹಾಸ್ಪಿಟಲ್ ಫ್ರೀ ಆಗಿ ಒಂದು ಇಂಜೆಕ್ಷನ್ ಹಾಕಲ್ಲ ಪ್ರಿಯರಿ. ಇಂಜೆಕ್ಷನ್ ಏನಕ್ಕೆ, ಒಂದು ಟ್ಯಾಬ್ಲೆಟನ್ನು ಕೊಡಲ್ಲ ನಮ್ಗೆ ಅಲ್ವಾ? ಡಾಕ್ಟರ್ ಕೆಳಗಿಂದ ಮೇಲೆ ನೋಡಿದ್ರೆ ಸಾಕು, 300 ರೂಪಾಯಿ ಫೀಸ್ ತಗೋತಾನೆ, ಹೌದಾ? ಅಷ್ಟು ಒಂದು ಪ್ರಾಮುಖ್ಯವಂತವಾದದ್ದು ಈ ಲೋಕದಲ್ಲಿ ಯಾವುದು ಅಂದ್ರೆ, ತುಂಬಾ ಬೇಕಾಗಿರುವಂತದ್ದು ಅಂದ್ರೆ ಹಣ. ಹಣಕ್ಕೋಸ್ಕರ ಪ್ರಯಾಸ ಪಡಬಾರದು ಅಂತ ದೇವರ ವಾಕ್ಯ ಹೇಳ್ತಾ ಇದೆ. ಏನ ಅಂದ್ರೆ, ಯಾಕೆ ಪ್ರಯಾಸ ಪಡಬಾರದು ಅಂದ್ರೆ, ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಗುರ್ನಿಲಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ ಅಂತ ಪ್ರೇರ ಅಲ್ವಾ? ನಾವು ಓದ್ಬೇಕಂದ್ರು, ಒಳ್ಳೆ ಎಜುಕೇಶನ್ ಪಡಿಬೇಕಂದ್ರು ಈ ಲೋಕದಲ್ಲಿ ಏನ್ ಬೇಕು? ದುಡ್ಡು ಬೇಕು. ದುಡ್ಡು ಬೇಕಂದ್ರೆ ಸಂಪಾದನೆ ಮಾಡ್ಕೊಳ್ಬೇಕಾ ಬೇಡವಾ? ಅಲ್ವಾ? ದಿನದ ಕೂಲಿ ದಿನ ತಿಂದು ಇದ್ರೆ ಒಳ್ಳೆ ಸ್ಕೂಲ್, ನಮ್ಮ ಮಕ್ಕಳನ್ನು ಒಳ್ಳೆ ಸ್ಕೂಲ್ಗೆ ಹಾಕೋದು ಯಾವಾಗ ಹೇಳಿ? ಆಗಲ್ಲ. ಏನ್ ಬೇಕು? ಒಳ್ಳೆ ಎಜುಕೇಶನ್ ಬೇಕು ಅಂದ್ರೆ ಮಕ್ಕಳಿಗೆ ನಾವು ಸಂಪಾದನೆ ಮಾಡ್ಬೇಕು, ಕೂಡಿಟ್ಟಿಸ್ಕೊಳ್ಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಇಡ್ಬೇಕು ನಾವು, ಹೌದಾ? ಆದ್ರೆ ಆ ಆಲೋಚನೆನೇ ಬೇಡ ಅಂತ ಇದ್ದಾನೆ ಪ್ರೇರೆ. ಐಶ್ವರ್ಯವಂತರು ಅಂದ್ರೆ ಮಿಲಿಯನೇರ್ಸ್, ಬಿಲಿಯನೇರ್ಸ್ ಅನ್ಕೋಬೇಡಿ. ಐಶ್ವರ್ಯವಂತರಂದ್ರೆ ದೊಡ್ಡ ದೊಡ್ಡ ಸಾಹುಕಾರರು, ದೊಡ್ಡ ಬಂಗ್ಲೆ ಇರೋರು, ದೊಡ್ಡ ದೊಡ್ಡ ಕಾರ್ಗಳು ಇರೋರು ಮಾತ್ರ ಐಶ್ವರ್ಯವಂತರು ಅಂದ್ರೆ. ಆಲೋಚನೆ ಬಂದ್ರೇನೆ ಸಾಕು, ನಮ್ಮ ಆಲೋಚನೆ, ನಮ್ಗೆ ಎಂತ ಆಲೋಚನೆ ಬರುತ್ತೆ? ನಾವು ಐಶ್ವರ್ಯವಂತರಾಗ್ಬೇಕು, ನಾವು ಒಳ್ಳೆ ಸಂಪಾದನೆ ಮಾಡ್ಬೇಕು, ನಾವು ನಾಳೆ ದಿನದಲ್ಲಿ ದೊಡ್ಡ ಮನೆಯನ್ನು ಕಟ್ಬೇಕು, ಒಳ್ಳೆ ಕಾರ್ ತಗೋಬೇಕು, ಒಳ್ಳೆ ಗಾಡಿ ತಗೋಬೇಕು ಅನ್ನೋ ಆಲೋಚನೆ ಇರುತ್ತಾ ಇಲ್ವಾ ನಮ್ಗೂನು? ಆ ಆಲೋಚನೆಗಳನ್ನು ನೆರವೇರಿಸ್ಬೇಕಂದ್ರೆ ನಾವು ದಿನಾಲು ಏನ್ ಮಾಡ್ಬೇಕು? ಸೇವಿಂಗ್ ಮಾಡ್ಕೋಬೇಕು. ನಾವು ಅಕೌಂಟ್ ಅಲ್ಲಿ ದುಡ್ಡನ್ನು ಏನ್ ಮಾಡ್ಬೇಕು? ಸೇವ್ ಮಾಡ್ಬೇಕು ಅಲ್ವಾ? ಸೇವ್ ಮಾಡೋ ಆಲೋಚನೆ ಯಾವಾಗ ಬರುತ್ತಂದ್ರೆ, ಇವತ್ತು ನಾನು
500 ರೂಪಾಯಿ ದುಡಿತಾ ಇದ್ದೀನಿ, ಮನೆ ಖರ್ಚಿಗೆ 400 ರೂಪಾಯಿ ಹೋಗುತ್ತೆ. ಅದ್ರಲ್ಲಿ ನಾನು ಏನ್ ಮಾಡ್ತೀನಿ, 100 ರೂಪಾಯಿ ಸೇವ್ ಮಾಡ್ತೀನಿ ಪ್ರಿಯರೇ. ಕೂಡಿಡ್ತೀನಿ 100 ರೂಪಾಯಿ. 100 ರೂಪಾಯಿ 100 ರೂಪಾಯಿ ತಿಂಗಳಿಗೆ ಎಷ್ಟಾಗುತ್ತೆ? ದಿನಕ್ಕೆ 100 ರೂಪಾಯಿ ಆದ್ರೆ ತಿಂಗಳಿಗೆ ಎಷ್ಟಾಗುತ್ತೆ? 3000 ರೂಪಾಯಿ ಆಗುತ್ತೆ. ಯಾವತ್ತು ನೋಡದೆ ಇರೋ ಹಣ 3000 ರೂಪಾಯಿ ಕೈಯಲ್ಲಿ ನೋಡಿದ ತಕ್ಷಣ ನನ್ಗೆ ಏನಾಗುತ್ತಂದ್ರೆ ದುರಾಸೆ ಬಂದ್ಬಿಡುತ್ತೆ ಪ್ರಿಯರೇ. 100 ರೂಪಾಯಿ ಏನು, ಡೈಲಿ 200 ರೂಪಾಯಿ ತೆಗ್ದಿಡೋಣ, ಹೇಗಾದ್ರೂ ಮಾಡಿ, ಹೆಂಗಾದ್ರೂ ಸಂಪಾದನೆ ಮಾಡಿ, ಸ್ವಲ್ಪ ಕಷ್ಟಪಡೋಣ ಅನ್ನೋ ಒಳ್ಳೆ ಆಲೋಚನೆ ಬರುತ್ತೆ ಪ್ರಿಯರೇ. ಕೆಟ್ಟದ್ದಲ್ಲ. ಸ್ವಲ್ಪ ಆ ಇನ್ನೊಂದ್ ಚೂರು ಕಷ್ಟಪಟ್ಟು ಇನ್ನೊಂದ್ 100 ರೂಪಾಯಿ ತೆಗ್ದಿಡೋಣ ದಿನಕ್ಕೆ. ಅವಾಗ ಎಷ್ಟಾಯ್ತು ತಿಂಗಳಿಗೆ? 6000 ರೂಪಾಯಿ ಆಯ್ತು. ದಿನ 200 ರೂಪಾಯಿ ತೆಗ್ದಿಟ್ರೆ 6000 ರೂಪಾಯಿ ಆಯ್ತು. ಅವಾಗ 6000 ರೂಪಾಯಿ ನೋಡಿದ ತಕ್ಷಣ ನಮ್ಗೆ ಏನಾಗುತ್ತೆ, ಇನ್ನೊಂದ್ ಸ್ವಲ್ಪ ದುಡಿಯೋಣ ಅಲ್ವಾ? ಅಂದ್ರೆ ಮನುಷ್ಯನಿಗೆ ಆಸೆಯಲ್ಲಿ ಮಿತಿ ಇರಲ್ಲ ಪ್ರಿಯರೇ. ಅದಕ್ಕೆ ಆಲೋಚನೆನೇ ಬೇಡ, ಆಲೋಚನೆನೇ ಬೇಡ. ಐಶ್ವರ್ಯ ಏನ್ ಮಾಡುತ್ತಂದ್ರೆ ಹೇಳ್ತದೆ, ಮನಸ್ಸು ಮಾಡುವವರು, ಏನಂತ ಮನಸ್ಸು ಮಾಡುವವರು? ಐಶ್ವರ್ಯವಂತರಾಗಬೇಕೆಂಬ ಮನಸ್ಸು ಮಾಡುವವರು. ಎಂತವರಂತೆ? ಐಶ್ವರ್ಯವಂತರು, ಧನವಂತರಾಗಬೇಕೆಂಬ ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಉರುಳಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿ ಇರುವ ಅನೇಕ ಆಸೆಗಳಲ್ಲಿ ಬೀಳುತ್ತಾರೆ ಅಂತ. ಬುದ್ಧಿಗೆ ವಿರುದ್ಧವಾಗಿ, ಒಳ್ಳೆ ಮಾರ್ಗಕ್ಕೆ ವಿರುದ್ಧವಾಗಿ ಬರ್ಬರ್ತಾ ಏನಾಗ್ತಾರೆ ಅಂದ್ರೆ ಅವರು ದೇವರಿಗೆ ವಿರುದ್ಧವಾಗಿ, ಬುದ್ಧಿಗೆ ವಿರುದ್ಧವಾಗಿ ನಡ್ಕೊಳ್ಳಕ್ಕೆ ಪ್ರಾರಂಭವಾಗುತ್ತಂತೆ. ಒಟ್ಟಿಗೆ ನಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಪ್ರಿಯರ್. ಒಂದೇ ಸತಿ ನಾವು ಅದ್ರಲ್ಲಿ ಇಳಿದ್ಬಿಟ್ರೆ, ಅನ್ಯಾಯವಾಗಿ ದುಡ್ಡು ಸಂಪಾದನೆ ಮಾಡಿದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ, ಓ ಇದು ಅನ್ಯಾಯವಾದ ಮಾರ್ಗ ಅಂತ. ದಿನ ದಿನಕ್ಕೆ ಬೆಳಿತಾ ಇದ್ರಲ್ಲಿ ನಾವು ಯಾವಾಗ ಬಿದ್ದೋಗಿರೋದು ಅನ್ನೋ ನಮ್ಗೆ ಗೊತ್ತಿಲ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತಾ ಪ್ರಿಯರೇ, ನಾವು ಬುದ್ಧಿಗೆ ವಿರುದ್ಧವಾಗಿ ನಡೀತಾ ಇದೀವಿ, ದೇವರಿಗೆ ವಿರುದ್ಧವಾಗಿ ನಡೀತಾ ಇದೀವಿ, ನಾವು ಉರುಳಿನಲ್ಲಿ ಸಿಕ್ಕಾಕೊಂಡಿದೀವಿ ಅಂತ ನಮ್ಗೆ ಗೊತ್ತಾಗುತ್ತಾ? ದುಡ್ಡಿನ ಆಸೆ, ಅದರ ರುಚಿ, ಅದ್ರ ಟೇಸ್ಟ್ ಗೊತ್ತಾದ ತಕ್ಷಣ ನಾವು ಈ ಲೋಕದಲ್ಲಿ ಎಲ್ಲರನ್ನೂ ಮರಿತೀವಿ ಪ್ರಿಯರ್. ಹೌದಾ? ಕೆಲವ್ರು ಅಂತಿರ್ತಾರೆ, ಅವ್ನ್ ದುಡ್ಡು ಬಂದ ತಕ್ಷಣ ಎಲ್ಲಾರು ಮರಿತಾನೆ ನೋಡಿ, ಫ್ರೆಂಡ್ಸ್ ಅನ್ನೋರು ಮರಿತಾನೆ, ಅಣ್ಣ ತಮ್ಮಂದಿರನ್ ಮರಿತಾನೆ. ಇವತ್ತು ತಂದೆ ತಾಯಿಗಳನ್ನೇ ಮರೆತು ಬಿಟ್ಟಿದ್ದಾನೆ, ರೋಡ್ಗೆ ಹಾಕಿದಾನೆ, ಎಲ್ಲ ಆಸ್ತಿ ಎಲ್ಲ ಕಸ್ಕೊಬಿಟ್ಟು ತಂದೆ ತಾಯಿಯರನ್ನ ಎಲ್ಲ ಹಾಕಿದಾನೆ, ಇವತ್ತು ರೋಡ್ಗೆ ಎಸೆದ್ ಬಿಟ್ಟಿದ್ದಾನೆ ಅನ್ನೋ ಆಲೋಚನೆ ಎಲ್ಲಿಂದ ಬಂತು ಅವನಿಗೆ? ಆಲೋಚನೆ ಬುದ್ಧಿಗೆ ವಿರುದ್ಧವಾಗಿ ನಡೆದಿರುವಂತ ಆಲೋಚನೆ ಅವನಿಗೆ ಎಲ್ಲಿಂದ ಬಂತು ಪ್ರಿಯರೇ ಅಂದ್ರೆ ಹಣದಾಸೆ. ಎಲ್ಲಿಂದ? ನಾನ್ ಸಂಪಾದನೆ ಮಾಡ್ಕೋಬೇಕು, ನಾನು ಅನುಭವಿಸ್ಬೇಕು, ನಾನ್ ಚೆನ್ನಾಗಿರ್ಬೇಕು. ಈ ಲೋಕದಲ್ಲಿ ಎಲ್ರು ಅಂತ ಆಲೋಚನೆಗಳೇ ಉಳ್ಳವರಾಗಿರ್ತಾರೆ ಪ್ರಿಯರೇ. ಯಾಕಂದ್ರೆ ಈ ಲೋಕದಲ್ಲಿ ನಾವ್ ಏನೇ ಮಾಡ್ಬೇಕಂದ್ರೆ ನಮ್ಗೆ ಏನ್ ಬೇಕು? ದುಡ್ಡು ಬೇಕೇ ಬೇಕು ಪ್ರಿಯರೇ, ಹಣ ಬೇಕು ನಮ್ಗೆ ಅಲ್ವಾ? ಬುಕ್ ಸ್ಟಾಲ್ ಅಲ್ಲಿ ಒಂದ್ ನೋಟ್ಬುಕ್ ತಗೋಬೇಕಂದ್ರು ಹಣ ಬೇಕು, ಪೆನ್ ತಗೋಬೇಕಂದ್ರು ಹಣ ಬೇಕು, ಹೋಟ್ಲಲ್ಲಿ ನಾವ್ ಏನಾರು ತಿನ್ಬೇಕಂದ್ರು ಹಣ ಬೇಕು. ಏನ್ ಬೇಕಂದ್ರು ಈ ಲೋಕದಲ್ಲಿ ಹಣ ಬೇಕೇ ಬೇಕು ಪ್ರಿಯರೇ. ಅದಕ್ಕೆ ಹಣ ಬೇಕು. ಹಣ ಹೆಂಗಿರ್ಬೇಕಂದ್ರೆ ಪ್ರಿಯರೇ, ಹಣ ಬೇಕು, ಪ್ರತಿಯೊಂದಕ್ಕೂ ಹಣ ಬೇಡ ಅಂತ ನಾನು ಹೇಳ್ತಾ ಇಲ್ಲ, ಹಣ ಬೇಕೇ ಬೇಕು. ಆದ್ರೆ ಅದನ್ನೇ ದೇವರಾಗಿ ನಾವ್ ಇಡಬಾರ್ದು ಯಾವತ್ತು. ಬರ್ಬರ್ತಾ ಹಣನ್ನ ಎಲ್ಲಿ ಇಡ್ತೀವಿ ಅಂದ್ರೆ ಎತ್ತರದಲ್ಲಿ ಇಡ್ತೀವಿ, ನಾವು ಕೆಳಗಡೆ ಇರ್ತೀವಿ ಪ್ರಿಯರೇ. ಯಾವ ರೀತಿಯಾಗಿರ್ಬೇಕು ಗೊತ್ತಾ ಹಣ ಅಂದ್ರೆ? ನಾವು ಹೊರಗಡೆ ಎಲ್ಲಾರು ಬೇಕರಿಯಲ್ಲಿ ಆಗ್ಲಿ, ಎಲ್ಲಾರು ಟೀ ಕುಡಿತೀವಿ, ಹೊರಗಡೆ ಟೀ ಕುಡಿತೀವಲ್ವಾ? ಒಂದ್ ಕಪ್ ಕೊಡ್ತಾರೆ ಪ್ರಿಯರೇ. ಎಂತ ಕಪ್ ಅದು? ಪೇಪರ್ ಕಪ್ ಕೊಡ್ತಾರೆ. ಬಂಗಾರದ ಕಪ್ ಏನಾರು ಕೊಡ್ತಾರ? ಇಲ್ವಲ್ಲ, ಪೇಪರ್ ಕಪ್ ಕೊಡ್ತಾರೆ. ಅದನ್ನ ನಾವು ಕುಡಿದು ನೆಕ್ಸ್ಟ್ ಟೈಮ್ ಇನ್ನೂ ಬರುತ್ತಂತ ಏನಾರು ತೊಳೆದ್ಬಿಟ್ಟು ಜೋಬಲ್ಲಿ ಇಟ್ಕೊ ಬರ್ತೀವ? ಹೋಗ್ಲಿ, ತೊಳೆದ್ಬಿಟ್ಟು ಅವ್ರಿಗೆ ಏನಾರು ಕೊಡ್ತೀವ? ಏನ್ ಮಾಡ್ತೀವಿ? ಅದನ್ನ ಬಿಸಾಕ್ಬಿಡ್ತೀವಿ. ಕುಡ್ದ್ಬಿಟ್ಟು ಏನ್ ಮಾಡ್ತೀವಿ? ಬಿಸಾಕ್ಬಿಡ್ತೀವಿ ಪ್ರಿಯರೇ. ಅಂದ್ರೆ ಕುಡಿಯೋ ಗಂಟ ಅದ್ ಇರ್ಬೇಕು ನಮ್ಗೆ, ಕುಡ್ದಾದ್ಮೇಲೆ ಬೇಡ ಅಷ್ಟೇ. ಯೂಸ್ ಅಂಡ್ ಥ್ರೋ, ಯೂಸ್ ಮಾಡ್ಕೋಬೇಕು, ಆಮೇಲೆ ಬಿಸಾಡ್ಬಿಡ್ಬೇಕು ಪ್ರಿಯರೇ. ಅಂದ್ರೆ ಇದನ್ನ ಬಿಸಾಡೋದಲ್ಲ, ಅದನ್ನ ಯಾವತ್ತಾದ್ರೂ ನಾವು ಮೇಲೆ ಏರ್ಸ್ಲೇಬಾರ್ದು. ಯಾವುದನ್ನ ಅಂದ್ರೆ ದುಡ್ಡನ್ನು ಪ್ರಿಯರೇ. ಅದಕ್ಕೆ ಯಾಕಂದ್ರೆ ದುಡ್ಡು ಯಾಕೆ ಮೇಲಕ್ಕೆ ತರಬಾರ್ದು ಅಂತ ನಾವು ನೋಡುವುದಾದ್ರೆ ಅಲ್ಲಿ ಹೇಳ್ತಾನೆ, ಅದ್ ಏನ್ ಮಾಡುತ್ತಂತೆ?
ದುಷ್ಪ್ರೇರಣೆ ಎಂಬ ಉರುಳಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿ ಇರುವ ಅನೇಕ ಆಶೆಗಳಲ್ಲಿ ಬೀಳುತ್ತದೆ ಅಂತೆ ಪ್ರಿಯರೇ. ಮೊದಲು ಎಂತ ಆಲೋಚನೆ ಇತ್ತು? ನನ್ನ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡ್ಬೇಕು, ಚೆನ್ನಾಗಿರ್ಬೇಕು, 3 ಹೊತ್ತು ಊಟ ಇದ್ರೆ ಸಾಕು ಅನ್ನೋ ಆಲೋಚನೆ ನಮ್ಗೆ ಬಂತು. ಆಮೇಲೆ ದುಡ್ಡು ಬರ್ತಾ ಜಾಸ್ತಿ ಸೇವಿಂಗ್ ಮಾಡ್ತಾ ಎಂತ ಆಲೋಚನೆ ಬರುತ್ತಂದ್ರೆ ಬುದ್ಧಿಗೆ ವಿರುದ್ಧವಾಗಿ. ಆಮೇಲೆ ಅಣ್ಣ ತಮ್ಮಂದಿರು ಯಾರು, ಅಕ್ಕ ತಂಗಿಯರು ಯಾರು, ತಂದೆ ತಾಯಿಗಳು ಯಾರು ಅನ್ನುವಷ್ಟು ಲೆವೆಲ್ ಅಲ್ಲಿ ಬೆಳೆದು ಬಿಡ್ತೀವಿ ಅನ್ನೋ ಮಾತು. ಯಾಕೆ? ದುರಾಶೆ. ಯಾವುದರಿಂದ? ದುಡ್ಡು. ಅದಕ್ಕೆ ಐಶ್ವರ್ಯಂತವ ಆಗಬೇಡಿ. ಆದ್ರೆ ಇಂಥದ್ದೆಲ್ಲ ಬರುತ್ತೆ ಅಂತ ದೇವರು ತಿಮೋತಿನಿಗೆ ಪೌಲನ ಮುಖಾಂತರ ಹೇಳ್ತಾ ಇದ್ದಾನೆ ಪ್ರಿಯರೇ. ಇನ್ನು ಕೆಳಗಡೆ ಓದಿ 10ನೇ ವಚನ. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ನೋಡಿ ಇಲ್ಲಿ ಹೇಳ್ತಾನೆ ಕೆಳಗಡೆ ಏನಂತೆ? ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ ಅಂತ. ಮೂಲ ಅಂದ್ರೆ ಫಸ್ಟ್, ಮೊದಲನೇ ಸ್ಥಾನ ಅದೇ. ಅದರಿಂದನೇ ಅದನ್ನ ಆಲೋಚನೆ ಮಾಡಿದ್ರೆ ಸಾಕು. ಸಕಲ ವಿಧವಾದ ಕೆಟ್ಟತನ ನಿನ್ನಲ್ಲಿ ಬಂದಿದೆ ಅಂದ್ರೆ ಇದಕ್ಕೆಲ್ಲ ಕಾರಣ ಯಾವುದು ಅಂದ್ರೆ ದುಡ್ಡು ಅಂತ ಪ್ರಿಯರೇ. ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ಜೀವಿಸಿಕೊಳ್ಳುತ್ತಾರೆ ಅಂತ ಪ್ರಿಯರು. ಅಂದ್ರೆ ಹಣದಾಶೆ ಬಂದ ತಕ್ಷಣ ದೇವರನ್ನು ಕೂಡ ಮರಿತೀವ ಈ ಲೋಕದಲ್ಲಿ ಅಂದ್ರೆ? ಹೌದು, ಮರಿತೀವಿ. ದೇವರನ್ನು ಮರಿಬೇಡದೆ ಅಂತ ಆತನ ಏನ್ ಹೇಳ್ತಂದ್ರೆ ಐಶ್ವರ್ಯಂತರಾಗಬೇಡ್ರಿ ಅಂದ್ರೆ ಅಂತ ಆಲೋಚನೆನೇ ನಿಮ್ಗೆ ಬೇಡ. ಆಲೋಚನೆ ಬರೋದು ಒಳ್ಳೇದಾ ಕೆಟ್ಟದ್ದ ಪ್ರಿಯರೇ? ಹೇಳಿ, ಎಲ್ರು ಮಾತಾಡಿ. ಐಶ್ವರ್ಯಂತರ ಆಗ್ಬೇಕು ಈ ಲೋಕದಲ್ಲಿ ಅನ್ನೋದು. ದುಡ್ಡಿನಲ್ಲಿ, ದೇವರಲ್ಲ, ದುಡ್ಡಿನಲ್ಲಿ ಐಶ್ವರ್ಯವಂತರಾಗ್ಬೇಕು ನಾವು. ಅದಕ್ಕೋಸ್ಕರನೇ ಅಲ್ವಾ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಪ್ರಯಾಸ ಪಡ್ತಾನೆ ಇರ್ತೀವಿ. ಆದ್ರೆ ಇನ್ನು ಕೆಳಗಡೆ ಹೇಳ್ತಾ ಇದ್ದಾನೆ ಪ್ರಿಯರೇ, ಯಾವುದಕ್ಕಾಗಿ ಪ್ರಯಾಸ ಪಡ್ಬೇಕು ನಾವು ಅನ್ನೋದು. 11ನೇ ವಚನ. ಎಲೈ ದೇವರ ಮನುಷ್ಯನೇ, ನೀನಾದರೆ ಇವುಗಳಿಗೆ ದೂರವಾಗಿರು. ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯಾಸ ಪಡು. ಎಲೈ ದೇವರ ಮನುಷ್ಯನೇ, ದೇವರನ್ನು ಅರಿತುಕೊಂಡವನೇ, ದೇವರನ್ನು ನಂಬಿಕೊಂಡವನೇ, ದೇವರನ್ನು ತಿಳಿದುಕೊಂಡವನೇ, ನಿನಗೆ ಹೇಳ್ತಾ ಇರೋದು ಏನಂತ? ಅವುಗಳಿಗೆ ಏನಾಗಿರು? ನೀನು ದೂರವಾಗಿರು, ದುಡ್ಡಿಗೆ ದೂರವಾಗಿರು. ಆದ್ರೆ ನೀನು ಸಂಪಾದಿಸಿಕೊಳ್ಳುವಂಥದ್ದು ಯಾವುದು ಗೊತ್ತಾ? ನೀನು ದಿನಾ ಪ್ರಯಾಸ ಪಡುವುದು ಯಾವುದು ಗೊತ್ತಾ? ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯಾಸ ಪಡು ಅಂತ ಇದ್ದಾನೆ ಪ್ರಿಯರೇ. ಯಾವುದಕ್ಕಂತೆ? ಇವೆಲ್ಲವುಗಳಿಗೆ ನಾವು ಪ್ರಯಾಸ ಪಡ್ಬೇಕಂತೆ. ಯಾರು? ಅನ್ಯರಿಗಂದ್ರೆ ಗೊತ್ತಿಲ್ಲ ಪ್ರಿಯರೇ ಅಲ್ವಾ? ನೀತಿ ಅಂದ್ರೆ ಏನು ಗೊತ್ತಿಲ್ಲ, ಭಕ್ತಿ ಅಂದ್ರೆ ಏನು ಗೊತ್ತಿಲ್ಲ, ಪ್ರೀತಿ ಅಂದ್ರೆ ಏನು ಗೊತ್ತಿಲ್ಲ. ದೇವರ ಪ್ರೀತಿ ಅಂದ್ರೆ ಏನಾದ್ರು ಗೊತ್ತಿದೆಯಾ? ಗೊತ್ತಿಲ್ಲ. ಬಟ್ ನಮ್ಗೆ, ಕ್ರೈಸ್ತರಾದಂತ ನಮ್ಗೆ ಎಲ್ಲವೂ ಗೊತ್ತು. ಆದ್ರೆ ಕೆಲವೊಂದು ಸಮಯದಲ್ಲಿ ನಾವು ಬಿದ್ದು ಹೋಗ್ತಾ ಇರ್ತೀವಿ ಅನ್ಮತ್ತ. ಅದಕ್ಕೆ ಬೈಬಲ್ ವಾಕ್ಯ ಅನ್ನೋದು ನಮ್ಮ ಪ್ರತಿ ದಿನಲ್ಲೂ ಏನ್ ಮಾಡುತ್ತೆ ಅಂದ್ರೆ ಎಚ್ಚರಿಸ್ತಾ ಇರುತ್ತೆ ಪ್ರಿಯರು. ನಾವು ಯಾವುದಕ್ಕಾಗಿ ಪ್ರಯಾಸ ಪಡ್ತಾ ಇದೀವಿ. ಇವಾಗ ದುಡ್ಡು ಇರ್ಬೇಕಾ ಬೇಡವಾ ಅಂದ್ರೆ ಇರ್ಬೇಕು ಪ್ರಿಯರೇ. ಆದ್ರೆ ಅದನ್ನೇ ದೇವರಂತ ಅನ್ಕೋಬಾರ್ದು. ಟೀ ಅಂಗಡಿಯಲ್ಲಿ, ಬೇಕರಿಯಲ್ಲಿ ಟೀ ಕುಡಿದಾಗ ಟೀ ಗ್ಲಾಸ್ ಪೇಪರ್ ಗ್ಲಾಸ್ ಆಗಿದೆ ಅದು. ಬಟ್ ಅದನ್ನ ನಾವು ಬಂಗಾರದ ಗ್ಲಾಸ್ ಅನ್ಕೋಬಾರ್ದು ಅಲ್ವಾ? ಬಂಗಾರದ ಗ್ಲಾಸ್ ಅನ್ಕೊಂಡ್ರೆ ನಾವು ಮೋಸ ಹೋಗ್ತೀವಿ. ಪೇಪರ್ ಗ್ಲಾಸ್ ಅಂದ್ರೆ ನಾವು ಈ ಲೋಕದಲ್ಲಿ ಉಳಿತೀವಿ, ದೇವರ ರಾಜ್ಯದಲ್ಲೂ ಉಳಿತೀವಿ ಪ್ರಿಯರೇ. ನೋಡೋಣ, ಒಬ್ಬ ಮನುಷ್ಯನು ನೋಡಿ ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ 16ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ 16ನೇ ವಚನ. ಒಬ್ಬನು ಬಂದು ಆಗ ಒಬ್ಬನು ಬಂದು 19ನೇ ಅಧ್ಯಾಯ 16ನೇ ವಚನ.
ಆಗ ಒಬ್ಬನು ಬಂದು ಹಾ ಆತನನ್ನು, ಆತನನ್ನು, ಬೋಧಕನೇ, ಬೋಧಕನೇ, ನಾನು ನಿತ್ಯ ಜೀವವನ್ನು ಪಡೆಯಬೇಕಾದರೆ ಏನು ಒಳ್ಳೆ ಕಾರ್ಯ ಮಾಡಬೇಕು ಎಂದು ಕೇಳಲಾಗಿ ಆತನು ಅವನಿಗೆ, ಒಳ್ಳೆಯದನ್ನು ಕುರಿತು ನನ್ನನ್ನು ಯಾಕೆ ಕೇಳುತ್ತೀ? ಒಳ್ಳೆಯವನು ಒಬ್ಬನೇ. ಆದರೆ ಆ ಜೀವದಲ್ಲಿ ಸೇರಬೇಕೆಂದಿದ್ದರೆ ದೇವರ ಆಜ್ಞೆಗಳಿಗೆ ಸರಿಯಾಗಿ ನಡೆದುಕೋ ಎಂದು ಹೇಳಿದ್ದಕ್ಕೆ ಅವನು ಅವು ಯಾವುವೆಂದು ಕೇಳಲು, ಯೇಸು ನರಹತ್ಯ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಮತ್ತು ನಿನ್ನ ಹಾಗೆ ನಿನ್ನ ನೆರೆಯವನನ್ನು ಪ್ರೀತಿ ಮಾಡಬೇಕು ಎಂಬವುಗಳೇ ಅಂದನು. ಆ ಯೌವನಸ್ಥನು ಆತನನ್ನು, ಇವೆಲ್ಲಕ್ಕೂ ಸರಿಯಾಗಿ ನಡ್ಕೊಂಡಿದ್ದೇನೆ, ಇನ್ನೇನು ಕಡಿಮೆಯಾಗಿರಬಹುದು ಎಂದು ಕೇಳಲು ಯೇಸು ಅವನಿಗೆ, ನೀನು ಸಂಪೂರ್ಣನಾಗಬೇಕೆಂದಿದ್ದರೆ ಹೋಗಿ ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಆ ಯೌವನಸ್ಥನು ಬಹಳ ಆಸ್ತಿ ಉಳ್ಳವನಾಗಿದ್ದರಿಂದ ಈ ಮಾತನ್ನು ಕೇಳಿ ದುಃಖದಿಂದ ಹೊರಟು ಹೋದನು ಅಂತ ಪ್ರಿಯರು. ಒಬ್ಬ ಯೌವನಸ್ಥನಿದ್ದಾನೆ. ಆ ಯೌವನಸ್ಥನು ಯಾರ ಹತ್ರ ಬಂದು ಕೇಳ್ತಾ ಇದ್ದಾನೆ ಅಂದ್ರೆ, ಯೇಸು ಕ್ರಿಸ್ತನ ಹತ್ರ ಬಂದು ಕೇಳ್ತಾ ಇದ್ದಾನೆ. ಏನಂತ? ಒಳ್ಳೆ ಬೋಧಕನೇ, ನಾನು ನಿತ್ಯ ಜೀವವನ್ನು ಪಡಿಬೇಕಂದ್ರೆ ಈ ಲೋಕದಲ್ಲಿ ನಾನು ಏನ್ ಮಾಡ್ಬೇಕು? ನೀವು ಯಾವತ್ತಾದ್ರೂ ಪಾಸ್ಟರ್ ಬಂದು ಕೇಳಿದೀರ? ನನಗೆ ಏನ್ ಕಡಿಮೆ ಆಗಿದೆ ಅಂತ ಕೇಳ್ತಾ ಇದ್ದಾನೆ ಪ್ರಿಯರ. ಯೌವನಸ್ಥನು, ಮುದುಕನೂ ಅಲ್ಲ, ಪ್ರಾಯ ಒಂದು 50-40 ಮೇಲೆ ಇರುವ ವಯಸ್ಸು ಮನುಷ್ಯನೂ ಅಲ್ಲ. ಯೌವನಸ್ಥನು ಎಂತದ್ರಲ್ಲಿ ಇರ್ತಾನೆ? ಲೋಕದಲ್ಲಿ ಇರ್ತಾನೆ. ಸಿನಿಮಾ ನೋಡ್ಬೇಕು, ಪಾರ್ಟಿ ಮಾಡ್ಬೇಕು, ಸುತ್ತಾಡ್ಬೇಕು. ಈ ಬೆಂಗಳೂರು ಅಲ್ದೇನೆ ವಿದೇಶಗಳೆಲ್ಲ ಎಲ್ಲಾನು ಸುತ್ತಾಡ್ಕೊ ಬರ್ಬೇಕು, ರೈಡಿಂಗ್ ಹೋಗ್ಬೇಕು, ಏನೇನೋ ಆಲೋಚನೆಗಳು ಉಳ್ಳವನಾಗಿರ್ತಾನೆ. ಯಾರು? ಯೌವನಸ್ಥನು ಅಲ್ವಾ? ಅಂತದ್ರಲ್ಲಿ ಈ ಯೌವನಸ್ಥನು ಬಂದು ದೇವರನ್ನು ಕೇಳ್ತಾ ಇದ್ದಾನೆ ಪ್ರಿಯರೇ, ನಿತ್ಯ ಜೀವವನ್ನು ಪಡಿಬೇಕಂದ್ರೆ ನಾನು ಏನ್ ಮಾಡ್ಬೇಕು? ಅವಾಗ ದೇವ್ರು ಹೇಳ್ತಾ ಇದ್ದಾನೆ ಪ್ರಿಯ, ಯೇಸು ಕ್ರಿಸ್ತನ್ ಹೇಳ್ತಾ ಇದ್ದಾನೆ, ಏನಿಲ್ಲ, ಧರ್ಮಶಾಸ್ತ್ರವನ್ನ ಏನ್ ಮಾಡಿ ನೀನು ದೇವರ ಆಜ್ಞೆಗಳನ್ನು ನೀನು ಪಾಲಿಸು, ನಡೆದುಕೊಂಡು ಹೋಗು, ಸರಿಯಾಗಿ ನಡೆದುಕೊಂಡು ಹೋದ್ರೆ ಸಾಕು, ನಿನ್ಗೇನ್ ಸಿಗುತ್ತೆ? ನಿತ್ಯ ಜೀವ ಸಿಗುತ್ತೆ. ಓ ಅಷ್ಟೇನಾ ಯೇಸು ಕ್ರಿಸ್ತನೇ? ನಾನು ಚಿಕ್ಕ ವಯಸ್ಸಿನಿಂದಲೂ ನಾನು ಅದನ್ನು ನಡ್ಕೊಂಡು ಬಂದಿದ್ದೇನೆ. ಮಾರ್ಕನ ಬರೆದ ಲೂಕನ ಬರೆದ ಸುವಾರ್ತೆಯಲ್ಲಿ ನೋಡುವುದಾದ್ರೆ ನಾವು ಹೇಳ್ತೇನೆ, ಆ ಯೌವನಸ್ಥನ ಏನಂತ, ನಾನು ಚಿಕ್ಕ ವಯಸ್ಸಿನಿಂದಲೂ ಆ ಮಾರ್ಗದಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ? ದೇವರ ಆಜ್ಞೆಗಳನ್ನು ಪಾಲಿಸ್ತಾ ಇದ್ದೀನಿ, ನಡ್ಕೊ ಬರ್ತಾ ಇದ್ದೀನಿ. ಹೌದಾ? ತುಂಬಾ ಒಳ್ಳೇದು ಅಂದ. ಯಾರು? ಯೇಸು ಕ್ರಿಸ್ತನ್. ತುಂಬಾ ಒಳ್ಳೇದು ಮಗನ, ನಿಜವಾಗ್ಲು. ಈ ವಯಸ್ಸಲ್ಲಿ, ಚಿಕ್ಕ ವಯಸ್ಸಿಂದಲೂ ನೀನ್ ನಡ್ಕೊ ಬಂದಿದ್ದೀಯ ಆದ್ರೆ ತುಂಬಾ ಒಳ್ಳೇದು. ಆದ್ರೂ ನಿನ್ಗೆ ಏನೋ ಕಡಿಮೆ ಆಗಿದೆ ಅಂತ ನೀನ್ ಕೇಳ್ತಾ ಇದೀಯಾ. ನೀನ್ ಪರಿಪೂರ್ಣನಾಗ್ಬೇಕಂತ ಆಸೆ ಇದೆ ನೋಡಿ ನಿನ್ಗೂ, ಅದು ತುಂಬಾ ಒಳ್ಳೆ ಆಸೆ. ನಮ್ಗೆ ಎಂತ ಆಸೆ ಇರುತ್ತೋ ಗೊತ್ತಾ ಪ್ರಿಯರೇ? ಪ್ರೇಯರ್ ಬಂದ್ರೂನು ಹಾಡಾಡೋ ಆಸೆ ಇರಲ್ಲ, ಪ್ರಾರ್ಥನೆ ಮಾಡೋ ಆಸೆ ಇರಲ್ಲ ಅಲ್ವಾ? ಏನಾರು ಕೆಲ್ಸ ಕೊಟ್ರೆ ಕೆಲ್ಸ ಮಾಡೋ ಆಸೆ ಇರಲ್ಲ. ಆ ಯೌವನಸ್ಥನ್ ನೋಡಿ, ಚಿಕ್ಕ ವಯಸ್ಸಿನಿಂದ 10 ಆಜ್ಞೆಗಳನ್ನು ಪಾಲಿಸ್ತಾ ಇದ್ದಾನೆ, ನಡ್ಕೊ ಬರ್ತಾ ಇದ್ದಾನೆ. ಆದ್ರೂನು ಇನ್ನು ಏನಾರು ಕಡಿಮೆ ಆಗಿದೆಯಾ ಅನ್ನೋ ಎಷ್ಟು ಆಸೆ ಅಲ್ವಾ? ಪರಲೋಕ ಪಡಿಬೇಕಂತ ಆಸೆ, ತುಂಬಾ ಆಸೆ ಇದೆ ಪ್ರಿಯರ ಯೌವನಸ್ಥನಿಗೆ. ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 21. ಅದಕ್ಕವನು, ನಾನು ಚಿಕ್ಕಂದಿನಿಂದಲೂ ಇವೆಲ್ಲಕ್ಕೂ ಸರಿಯಾಗಿ ನಡ್ಕೊಂಡು ಬಂದಿದ್ದೇನೆ ಎಂದು ಹೇಳಲು, ಯೇಸು ಅದನ್ನು ಕೇಳಿ ಅವನಿಗೆ, ಇನ್ನೂ ನಿನಗೆ ಒಂದು ಕಡಿಮೆಯಾಗಿದೆ, ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಹಂಚಿಕೊಡು. ಯಾವಾಗಿಂದ ನಡ್ಕೊ ಬರ್ತಾ ಇದ್ದಾನಂತೆ? ಚಿಕ್ಕ ವಯಸ್ಸಿನಿಂದಲೂ. ಚಿಕ್ಕ ವಯಸ್ಸಲ್ಲಿ ನಾವ್ ತಂದೆ ತಾಯಿಗಳು ಹೇಳಿದ ಮಾತೇ ಕೇಳಲ್ಲ ಹುಡುಗರು ಅಲ್ವಾ? ನಮ್ ಸಾಗರ್ ಇದಾನೆ,
ಸುಮ್ನೆ ಕೂತ್ಕೊಂಡ್ರೆ ಕೂತ್ಕೊಳ್ಳಲ್ಲ ಅವನು, ಅವಂದೇ ಹಠ. ಆದ್ರೆ ಈ ಯವ್ವನಸ್ಥನ್ ನೋಡಿ, ಚಿಕ್ಕ ವಯಸ್ಸಿನಿಂದಲೂ ನಾನು ಸರಿಯಾಗಿ ನಡ್ಕೊ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾನಂದ್ರೆ ಎಷ್ಟು ಒಳ್ಳೆಯವನಲ್ವಾ ಯವ್ವನಸ್ಥನಂದ್ರೆ. ನಿಜವಾಗ್ಲೂ ತುಂಬಾ ಒಳ್ಳೆಯವನು ಪ್ರಿಯರೇ. ಆದ್ರೆ ನಿನಗೆ ಒಂದು ಕಡಿಮೆ ಆಗಿದೆಯಪ್ಪ, ಏನು ಅಂದ್ರೆ ನಿನ್ನ ಆಸ್ತಿಯನ್ನೆಲ್ಲ ಮಾರಿ ಬಡವರಿಗೆ ಹಂಚಿ ನನ್ನನ್ನ ಏನ್ ಮಾಡು, ಹಿಂಬಾಲಿಸು, ನನ್ನನ್ನ ಫಾಲೋ ಮಾಡು ಅಂದ. ಯಾರು? ಯೇಸು ಕ್ರಿಸ್ತನು. ಆದ್ರೆ ಆ ಯವ್ವನಸ್ಥನು ಇರುವಂತದ್ದು ಏನು ಅಂದ್ರೆ ಪ್ರಿಯರೇ, ಆಸ್ತಿ ಪ್ರಿಯರೇ. ಏನಿದೆ ಆ ಯವ್ವನಸ್ಥನಲ್ಲಿ? ಹಿಂದೆ ತಿರುಗಿ ನೋಡಿದ್ರೆ ಏನ್ ಕಾಣಿಸ್ತು ಅಂದ್ರೆ ಆಸ್ತಿ ಕಾಣಿಸ್ತು. ಇವಾಗ ಆಸ್ತಿ ಮುಖ್ಯನಾ, ಪರಲೋಕ ಮುಖ್ಯನಾ? ಆದ್ರೆ ಆ ಯವ್ವನಸ್ಥನು ಪರಲೋಕವನ್ನು ತ್ಯಜಿಸಿದ, ಆಸ್ತಿಯನ್ನು ಹಿಂಬಾಲಿಸಿದ ಪ್ರಿಯರೇ. ಹೌದಾ? ಎಷ್ಟು ಕೆಟ್ಟತನವ ಅದು ಆಲೋಚನೆ ನೋಡಿ. ಬುದ್ಧಿಗೆ ವಿರುದ್ಧವಾಗಿ ನಡ್ಕೊಳ್ಳುವ ಆಲೋಚನೆ ಎಲ್ಲಿಂದ ಬಂತು ಈ ಮನುಷ್ಯನಿಗೆ ಅಂದ್ರೆ, ಅಗೋ ಹಿಂದೆ ತಿರುಗಿ ನೋಡಿದಾಗ ತನ್ನ ಆಸ್ತಿ ಕಾಣಿಸ್ತು ಪ್ರಿಯರ. ಏನ್ ಕಾಣಿಸ್ತು? ಆಸ್ತಿಯಲ್ಲಿ ಏನಿರುತ್ತೆ? ದುಡ್ಡಿರುತ್ತೆ, ಒಳ್ಳೆ ಕಾರ್ ಇರುತ್ತೆ, ಒಳ್ಳೆ ಬಂಗ್ಲೆ ಇರುತ್ತೆ. ಅದನ್ನೆಲ್ಲ ಮಾರ್ಬಿಟ್ಟು ಬಡವರಿಗೆ ಏನೋ ಸ್ವಲ್ಪ ಕೊಡು ಅಂದ್ರೆ ಕೊಡ್ತೀನಪ್ಪ, ನನ್ನ ಹತ್ರ 10 ಲಕ್ಷ ಐತೆ, 1 ಲಕ್ಷ ಕೊಡು ಅಂದ್ರೆ ಕೊಡ್ತೀನಿ. ಮಿಕ್ಕಿದೆಲ್ಲ 10 ಲಕ್ಷ ಕೊಟ್ಬಿಟ್ಟು ಮನೆ ಮಾರಿ ಅದನ್ನ ಕೊಟ್ಬಿಟ್ಟು, ಹ ಇರೋ ಕಾರು ಬೈಕು ಎಲ್ಲ ಮಾರಿ ಬಡವ್ರು ಕೊಟ್ಬಿಟ್ಟು ನಾನು ಬೀದಿಗೆ ಬರಲ್ಲ. ಹೌದು, ಬೀದಿಗೆ ಬರ್ಬೇಕು. ಅದೇ ಅಲ್ವಾ ಆತನ ಮಾತು, ಯೇಸು ಕ್ರಿಸ್ತನ ಮಾತು. ನಿನ್ನ ಹಿಂಬಾಲಿಸಿ, ಎಲ್ಲವನ್ನು ನಿನ್ನ ಆಸ್ತಿಯನ್ನೆಲ್ಲ ಮಾರಿ ಬಡವರಿಗೆ ಕೊಟ್ಟು ನೀನು ಯಾರನ್ನ ಹಿಂಬಾಲಿಸ್ಬೇಕು? ನನ್ನನ್ನು ಹಿಂಬಾಲಿಸ್ಬೇಕು ಅಂತ ಹೇಳ್ತಾ ಇದ್ದೇನೆ. ಆದರೆ ಆ ಯವ್ವನಸ್ಥನು ಹಿಂಬಾಲಿಸಲಿಲ್ಲ. ಯಾಕಂದ್ರೆ ಇಲ್ಲಿ ಲೂಕನ ಬರೆದ ಸುವಾರ್ತೆಯಲ್ಲಿ ನೋಡ್ಬೇಕಾದ್ರೆ ಆ ಯವ್ವನಸ್ಥನು ಒಬ್ಬ ಅಧಿಕಾರಿನೂ ಅಂತ ಇದೆ ಪ್ರಿಯರೇ. 18ನೇ ವಚನ, ಒಬ್ಬ ಅಧಿಕಾರಿಯು ಬಂದು ಆ ಯವ್ವನಸ್ಥನು ಯಾರಂತೆ? ಅಧಿಕಾರಿ. ಒಂದು ಅಧಿಕಾರದಲ್ಲಿದ್ದಾನೆ ಆತನು. ಇದನ್ನೆಲ್ಲವನ್ನು ಬಿಟ್ಟು ನಾವು ಯಾವುದೋ ಒಂದು ಎಮ್ಮೆಲೆ ಬೇಡ ಬಿಡಿ, ಈ ವಾರ್ಡ್ ಮೆಂಬರ್ಸ್ ಆದ್ರೂನು ಎಷ್ಟೊಂದು ಹೆಮ್ಮೆ ಇರುತ್ತಲ್ವಾ ನಮ್ಗೆ, ಒಳಗೊಳಗೆ ಎಷ್ಟು ಸಂತೋಷ. ನಾನು ಯಾರು ಗೊತ್ತಾ? ಒಬ್ಬ ವಾರ್ಡ್ ಮೆಂಬರ್, ನಾನು ಅಧ್ಯಕ್ಷ ನಾನು ಅಂತ ಹೇಳ್ಕೊಳ್ತಾರೆ ಇಲ್ವಾ ಪ್ರಿಯರು? ಅಂಥದ್ರಲ್ಲಿ ಈತನು ಅಧಿಕಾರಿ ಆಗಿದ್ದಾನೆ, ಆಸ್ತಿ ಉಳ್ಳವನೂ ಆಗಿದ್ದಾನೆ. ಅಂಥದ್ರಲ್ಲಿ ಎಲ್ಲ ಬಿಟ್ಕೊಡ್ಬೇಕು ಅಂದ್ರೆ ತುಂಬಾ ಮನಸ್ಸು ನೋಡ್ದ, ಹಿಂದೆ ನೋಡ್ದ, ಈ ಕಡೆ ಯೇಸು ಕ್ರಿಸ್ತನ್ ನೋಡ್ದ, ಹಿಂದೆ ನೋಡ್ದ. ಇವಾಗ ಪರಲೋಕ ದೂರ ಆಯ್ತು ಪ್ರಿಯರು. ಇಷ್ಟು ದಿನ ಹತ್ತಿರವಾಗಿತ್ತು ಆತನಿಗೆ, ಹತ್ತಿರವಾಗಿತ್ತು. ಆದ್ರೆ ಒಂದು ಸತಿ ಹಿಂದೆ ತಿರುಗಿ ನೋಡ್ದ, ಇದ್ರ ಮೇಲೆ ಆಸೆ ಹೋಯ್ತು, ಪರಲೋಕ ಮಾತ್ರ ದೂರ ಹೋಯ್ತು ಪ್ರಿಯರು. ಯಾರಿಗೆ? ಯವ್ವನಸ್ಥನಿಗೆ. ಅವಾಗ ಅದನ್ನ ಕಳ್ಕೊಂಡ ಪ್ರಿಯರೇ. ನಿಜವಾಗ್ಲು ಇದೇ ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 29ನೇ ವಚನ 2ರಿಂದ ಓದಿ. ಇನ್ನು ನಿನಗೆ ಒಂದು ಕಡಿಮೆಯಾಗಿದೆ, ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಹಂಚಿಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಅವನು ಬಹಳ ಐಶ್ವರ್ಯವಂತನಾಗಿದ್ದರಿಂದ ಇದನ್ನು ಕೇಳಿ ಬಹಳ ವ್ಯಸನಗೊಂಡನು. ಆಗ ಯೇಸು ಅವನನ್ನು ನೋಡಿ, ಧನವಂತರು ದೇವರ ರಾಜ್ಯದಲ್ಲಿ ಸೇರುವುದು ಎಷ್ಟೋ ಕಷ್ಟವಾಗಿರುವುದರಿಂದ ಐಶ್ವರ್ಯವಂತರಾಗಬೇಡಿರಿ ಅಂತ ಇದ್ದಾನೆ ಪೌಲನು. ಯಾಕೆ ಅಂತ ಇದ್ದಾನೆ ಆತನು ಅಂದ್ರೆ, ಐಶ್ವರ್ಯವಂತರಾದ್ರೆ ನೀವು ಪರಲೋಕ ರಾಜ್ಯ ಸೇರುವುದು ತುಂಬಾ ಕಷ್ಟನ, ಅದಕ್ಕೆ ಆಗ್ಬೇಡಿ ಅಂತ ಇದ್ದಾನೆ. ಈ ಲೋಕದಲ್ಲಿ ಐಶ್ವರ್ಯವಂತರಾದ್ರೆ ಏನ್ ಮಾಡುತ್ತಂದ್ರೆ ಪರಲೋಕಕ್ಕೆ ಅಡ್ಡಿ ಆಗ್ಬಿಡುತ್ತೆ ಪ್ರಿಯರೇ. ಏನು? ನಿನ್ನ ಆಸ್ತಿ, ನೀನು ಕೂಡಿಟ್ಟಿರ್ಕೊಂತ ಹಣ ಏನಾಗುತ್ತೆ ಅಂದ್ರೆ ನಿನಗೆ ಅಡ್ಡಿ ಆಗ್ಬಿಡುತ್ತೆ ಪರಲೋಕಕ್ಕೆ. ಈ ಯವ್ವನಸ್ಥನಿಗೆ, ಆತನಿಗೆ ಅಡ್ಡಿ ಬಂದದ್ದೇನು? ಅವರ ತಂದೆ ತಾಯಿಗಳಲ್ಲ, ಬಂಧು ಮಿತ್ರಗಳಲ್ಲ, ಸ್ನೇಹಿತರುಗಳು ಅಲ್ಲ. ಯಾರು? ಆಸ್ತಿ ಅಡ್ಡಿ ಬಂತ? ಹಿಂತಿರುಗಿ ನೋಡ್ದ, ಆಸ್ತಿ ಮೇಲೇನೆ ಹೋಯ್ತು ಮನಸ್ಸು, ಹುಡುಗಿ ಮೇಲೇನೂ ಹೋಗ್ಲಿಲ್ಲ ಪ್ರಿಯರ ಅಲ್ವಾ? ನೋಡಿ, ಆಸ್ತಿ ಎಷ್ಟು ಕೆಟ್ಟದ್ದು ನಿಜವಾಗ್ಲು. ಅದಕ್ಕೆ ಧನವಂತರು ಪರಲೋಕ ರಾಜ್ಯ, ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಕೆಳಗಡೆ ಹೇಳ್ತಾ ಇದ್ದಾನೆ, ಒಂಟೆ ಸೂಜಿ ಕಣ್ಣಿನಲ್ಲಿ ನುಗ್ಗುವುದು ತುಂಬಾ ಸುಲಭ. ಅಷ್ಟು ದೊಡ್ಡ ಒಂಟೆ ಸೂಜಿ ಕಣ್ಣಿನಲ್ಲಿ ನುಗ್ಗುತ್ತಾ?
ಆದರೆ ದೇವರಿಗೆ ಸಾಧ್ಯ ಪ್ರಿಯರು. ಹೇಗೆ ನೋಡೋಣ. ತಂದೆ ಒಂದು ತಂದೆ ತಾಯಿ ಇಬ್ರುನು ಒಂದಾಗ್ಬೇಕಾದ್ರೆ ತಂದೆಯಿಂದ ಶುಕ್ರಕಣಗಳು ತಾಯಿ ಒಳಗಡೆ ಬರುತ್ತಲ್ವಾ. ಬಟ್ ಅದರಲ್ಲಿ ನಮ್ಗೆ ಕಣ್ಣಿಗೆ ಕಾಣಿಸಲ್ಲ ಎಷ್ಟಿದಾವೆ ಅಂತಾನು. ಬಟ್ ಕೋಟಿಗಟ್ಲೆ ಇದಾವೆ ಅಂತ ಶಾಸ್ತ್ರತಜ್ಞರು ಹೇಳ್ತಾರೆ ಅಲ್ವಾ, ಇವತ್ತು ವಿಜ್ಞಾನಿಗಳು ಹೇಳ್ತಾರೆ. ಅಂತದ್ರಲ್ಲಿ ಒಂಟೆಯನ್ನು ಒಂದ್ಸತಿ ನೆನ್ಸ್ಕೊಳ್ಳಿ, ಎಷ್ಟು ಒಂಟೆಗಳಿರ್ತವೆ ಅದರಲ್ಲಿ. ಒಂದ್ಸತಿ ಒಂಟೆಯಿಂದ ಬಂದ ಒಂದು ಅದನ್ನೇನಂತಾರೆ ಕಣಗಳು, ಕಣಗಳಲ್ಲಿ ಎಷ್ಟು ಕೋಟಿಗಟ್ಲೆ ಒಂಟೆಗಳಿರ್ತವೆ, ಅದರಲ್ಲಿ ಒಂದು ಹೋಗುತ್ತಾ ಇಲ್ವಾ? ಯೋಚನೆ ಮಾಡಿ ನೋಡೋಣ. ಕಣ್ಣಿಗೆ ಕಾಣಿಸದೇ ಇರುವಂತದ್ದು ಸೂಜಿ ಕಣ್ಣಿನಲ್ಲಿ ನುಗ್ಗುತ್ತಾ ಇಲ್ವಾ? ನುಗ್ಗುತ್ತೆ ಪ್ರಿಯರೇ. ಆದ್ರೆ ದೇವರಿಗೆ ಅಸಾಧ್ಯನಾ? ಸಾಧ್ಯನಾ? ಸಾಧ್ಯ ಪ್ರಿಯರೇ. ಅದಕ್ಕೆ ನಮಗೆ ಅಸಾಧ್ಯ, ದೇವರಿಗೆ ಸಾಧ್ಯ. ಇಲ್ಲಿ ಹೇಳ್ತಾ ಇದ್ದೇನೆ, ನಮಗೆ ಯಾವುದು ಅಸಾಧ್ಯ? ನಮಗೆ ಯಾವುದು ಅಸಾಧ್ಯ ಅಂದ್ರೆ ದೇವರ ರಾಜ್ಯಕ್ಕೆ ನಾವು ಹೋಗುವುದು ಅಸಾಧ್ಯ. ಯಾಕೆ ಅಸಾಧ್ಯ ಅಂದ್ರೆ, ನೀನು ಕೂಡಿಟ್ಕೊಂಡಿರುವಂತ ಹಣನೇ ನಿನ್ನನ್ನ ಇವತ್ತು ನಿನ್ನು ಅಡ್ಡಿ ಮಾಡ್ತು. ಅದಕ್ಕೆ ಅದನ್ನ ನೀನು ಐಶ್ವರ್ಯವಂತನಾಗ್ತೀನಿ ಅನ್ನೋ ಆಲೋಚನೆ ಬಿಟ್ಬಿಡು. ಆಲೋಚನೆ ಬಂದ್ರೇನೆ, ಯಾಕಂದ್ರೆ ಒಬ್ಬ ಹುಡುಗಿ ಒಬ್ಬ ಸ್ತ್ರೀಯನ್ನು ನೋಡಿ ಮೋಹಿಸಿದ್ರೇನೆ ಏನಾಗುತ್ತಂತೆ? ವಿಚಾರ ಮಾಡದಂಗೆ ಅಂತೆ ಅಲ್ವಾ? ಪಾಪ ಮಾಡದಂಗೆ ಇಲ್ವಾ ನಾವು? ಅಂದ್ರೆ ಇಲ್ಲಿ ನಾವು ದುಡ್ಡಿನ ಆಸೆ ಆಲೋಚನೆ ನಮ್ಗೆ ಇರ್ಬೇಕಾ ಬೇಡವಾ? ಬೇಡ ಪ್ರಿಯರೇ. ದುಡ್ಡು ಕೂಡಿಟ್ಕೋಬೇಕು ಅನ್ನೋ ಆಲೋಚನೆ ನಮ್ಗೆ ಬೇಡವೇ ಬೇಡ. ಅಲ್ಲೇ ತಿಮೋತಿನ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 8ನೇ ವಚನ. ನಮಗೆ ಅನ್ನವಸ್ತ್ರಗಳಿದ್ದರೆ ಸಾಕು. ಏನ್ ಹೇಳ್ತಾ ಇದ್ದಾನೆ ಇಲ್ಲಿ? ನಮಗೆ ಏನಿರ್ಬೇಕಂತೆ? ಅನ್ನವಸ್ತ್ರಗಳಿದ್ದರೆ ಸಾಕು. ಅನ್ನವಸ್ತ್ರಗಳಿದ್ದರೆ ಸಾಕು. ಅದಕ್ಕಿಂತ ಇನ್ನೇನಾರು ಬೇಕಾ? ಏನು ಬೇಡ ಪ್ರಿಯರು. ಶಿಷ್ಯರಿಗೆ ಯೇಸು ಕ್ರಿಸ್ತನ ಒಬ್ಬ ಪ್ರಾರ್ಥನೆ ಕಳ್ಸಿಕೊಡ್ತಾ ಇದ್ದಾನೆ. ಅದ್ರಲ್ಲಿ ಏನಂತಿದೆ ಗೊತ್ತಾ? ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ, ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮ್ಮ ಅನುದಿನದ ಆಹಾರ, ನಾಳೆ ಆಹಾರ ಅಲ್ಲ, ಯಾವತ್ತಿಂದ ಅವತ್ತಿನ ಆಹಾರ ನಮ್ಗೆ ಏನ್ ಮಾಡು? ದಯಪಾಲಿಸು, ಸಾಕು, ಅಷ್ಟೇ ಸಾಕು ಅಂತ. ನಿಜವಾಗ್ಲೂ ಪ್ರಿಯರೇ, ಒಬ್ಬ ಭಕ್ತನೊಬ್ಬ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಜ್ಞಾನೋಕ್ತಿಗಳು 30ನೇ ಅಧ್ಯಾಯ 7ರಿಂದ 9 ವಚನಗಳು ಓದಿ. ನಿನ್ನಿಂದ 2 ವರಗಳನ್ನು ಬೇಡಿಕೊಂಡಿದ್ದೇನೆ, ಅನುಗ್ರಹಿಸದೇ ಇರಬೇಡ. ನಾನು ಸಾಯುವುದರೊಳಗಾಗಿ ಅವುಗಳನ್ನು ಕೈಗೂಡಿಸು. ನನ್ನಿಂದ ಕಪಟವನ್ನು ಸುಳ್ಳು ಮಾತನ್ನು ತೊಲಗಿಸು. ಬಡತನವನ್ನಾಗಲಿ ಐಶ್ವರ್ಯವನ್ನಾಗಲಿ ಕೊಡದೆ ನನಗೆ ತಕ್ಕಷ್ಟು ಆಹಾರ ಭೋಜನ ಮಾಡಿಸು. ಹಾಗಾಗದೆ ಹೊಟ್ಟೆ ತುಂಬಿದವನಾದರೆ ಯೆಹೋವನು ಯಾರೋ ಎಂದು ನಿನ್ನನ್ನು ತಿರಸ್ಕರಿಸೆನು. ಬಡವನಾದರೆ ಕಳ್ಳತನ ಮಾಡಿ ನನ್ನ ದೇವರಾದ ನಿನ್ನ ಹೆಸರನ್ನು ಅಯೋಗ್ಯವಾಗಿ ಎತ್ತುತ್ತೇನೆ. ಎಂತ ಪ್ರಾರ್ಥನೆ ನೋಡಿ. ನಿನ್ನಿಂದ 2 ವರಗಳನ್ನು ಬೇಡಿಕೊಂಡಿದ್ದೇನೆ, ಅನುಗ್ರಹಿಸದೇ ಇರಬೇಡ. ನಾನು ಸಾಯುವುದರೊಳಗಾಗಿ ಅವುಗಳನ್ನು ಕೈಗೂಡಿಸು. ನನ್ನಿಂದ ಕಪಟವನ್ನು ಸುಳ್ಳು ಮಾತನ್ನು ತೊಲಗಿಸು. ಬಡತನವನ್ನಾಗಲಿ ಐಶ್ವರ್ಯವನ್ನಾಗಲಿ ಕೊಡದೆ ನನಗೆ ತಕ್ಕಷ್ಟು ಆಹಾರ ಭೋಜನ ಮಾಡಿಸು. ಐಶ್ವರ್ಯ ಬೇಡ, ಬಡತನ ಬೇಡ. ಎಷ್ಟಿರ್ಬೇಕು? ಸಮಯಕ್ಕೆ ತಕ್ಕಷ್ಟ ಹಾಗೆ ಊಟ ಬೇಕು ಅಂತ ಬೇಡ್ಕೊಳ್ತಾ ಇದ್ದಾನೆ ನೋಡಿ ಪ್ರಿಯರೇ. ಎಂತ ಒಳ್ಳೆ ಭಕ್ತನ. ಅದಕ್ಕೆ ಇದರಲ್ಲಿ ಬರೆಸಿದ್ದಾನೆ ಆತನ ಮಾತುಗಳನ್ನು. ಆತನ ಹೆಸರು ನೋಡೋಣ ಪ್ರಿಯರೇ. 30ನೇ ಅಧ್ಯಾಯ 1ನೇ ವಚನ. ದೈವೋಕ್ತಿ ಯಾಕೆ ಎಂಬವನ ಮಗನ ಆಗೂರನ ಮಾತುಗಳು. ಆಗೂರ, ಈತನ ಹೆಸರೇನು? ಭಕ್ತನಾದ ಆಗೂರನ ಮಾತುಗಳು. ಏನಂತ ಕೇಳ್ತಾ ಇದ್ದೇನೆ? ಆಗೂರನ ಪ್ರಾರ್ಥನೆ. ಎಂತ ಪ್ರಾರ್ಥನೆ! ಇಂಥ ಪ್ರಾರ್ಥನೆಯನ್ನು ನಾವು ಯಾವತ್ತಾದರೂ ಮಾಡಿದ್ದೇವಾ ಅನ್ನುವ ಆಲೋಚನೆ ನಾವು ಮಾಡ್ಬೇಕು ಪ್ರಿಯರೇ. ಯಾಕಂದ್ರೆ ದೇವರನ್ನ ಬೇಡಿಕೊಳ್ಳುವುದು ನಾವೇನೇನೋ ಬೇಡ್ಕೊಳ್ತೀವಿ ಅಲ್ವಾ? ಇವತ್ತು ಭಕ್ತ ಪಾಸ್ಟರ್ಗಳು ಹೇಳ್ತಾರೆ,
ನನ್ಗೆ ಆ ಕಾರು ಕನ್ಸಿನಲ್ಲಿ ದೇವ್ರು ಬಂದ್ಬಿಟ್ಟು ನನ್ಗೆ ಕಾರ್ ತಗೋ ಅಂದ, ಬೈಕ್ ತಗೋ ಅಂದ, ಫ್ಲೈಟ್ ತಗೋ ಅಂದ ಅಂತ ಹೇಳ್ತೀವಲ್ವಾ? ಹೇಳ್ತಾರೆ ತುಂಬಾ ಜನ. ಆದ್ರೆ ಈ ಭಕ್ತನ ಮಾತ್ರ ಕೇಳ್ಕೊಳ್ತಾ ಇದ್ದಾನೆ, ನಾನ್ ನಿನ್ನನ್ನ 2 ವರಗಳನ್ನು ಕೇಳ್ಕೊಳ್ತೀನಿ. ಅದನ್ನೇನು ಗೊತ್ತಾ? ನನ್ ಬಾಯಲ್ಲಿ ನನ್ನಿಂದ ಕಪಟವನ್ನು ಸುಳ್ಳು ಮಾತನ್ನು ತೊಲಗಿಸು. ಸುಳ್ಳು ಜಾಸ್ತಿ ಎಲ್ಲಿ ಆಡ್ತೀವಿ ಗೊತ್ತಾ ಪ್ರಿಯರೇ? ಇವತ್ತಿನ ಟ್ರೆಂಡ್ ಅದೇ. ಪ್ರತಿಯೊಬ್ಬರ ಬಾಯಿಯಲ್ಲಿ ಬರುವಂತ ಸುಳ್ಳು ಜಾಸ್ತಿ ಆಗ್ಬಿಟ್ಟಿದೆ. ಯಾವ್ದರಿಂದ ಅಂದ್ರೆ ದುಡ್ಡು ಪ್ರಿಯರೇ. ಟಕ್ ಅಂತ ಕಾಲ್ ಮಾಡಿ ಫ್ರೆಂಡ್ಗೆ, ಮಗ ಒಂದ್ 100 ರೂಪಾಯಿ ಹಾಕು, ಇವನ ಹತ್ರ ಇದ್ರೂನು ಇಲ್ಲ. ಸುಳ್ಳ ಅಲ್ವಾ? ನಿಜನಾ? ಸುಳ್ಳು. ಇದ್ರೂನು ಎಂತ ಪರಿಸ್ಥಿತಿಯಲ್ಲಾದ್ರು. ಮೊನ್ನೆ ಒಂದು ವಿಡಿಯೋ ನೋಡಿದೆ ಪ್ರಿಯರೇ, ಸ್ವಂತ ಚಿಕ್ಕಪ್ಪ ಅವ್ರ ಅಪ್ಪನ್ಗೆ ಒಬ್ಬ ಯವನಸ್ಥನ್ ಇರ್ತಾನೆ, ಅವ್ರ ಅಪ್ಪನಿಗೆ ಏನಾಗಿರುತ್ತೆ ಅಂದ್ರೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟ್ಲಲ್ಲಿ ಹಾಕಿರ್ತಾರೆ. 3 ಲಕ್ಷ ಬೇಕು ಆಪರೇಷನ್ಗೆ. ಎಷ್ಟು ಪ್ರಿಯರೇ? 3 ಲಕ್ಷ. 3 ಲಕ್ಷ ಬೇಕು. ಆ ಹುಡುಗ ಓಡೋಡಿ ಬಂದ ಅವ್ರ ಚಿಕ್ಕಪ್ಪನ ಹತ್ರ ಬಂದು, ಚಿಕ್ಕಪ್ಪ ಅಪ್ಪನಿಗೆ ಆಕ್ಸಿಡೆಂಟ್ ಆಗಿದೆ, ಹಾಸ್ಪಿಟ್ಲಲ್ಲಿ ಹಾಕಿದಾರೆ, ಆಪರೇಷನ್ಗೆ 3 ಲಕ್ಷ ಬೇಕು, ಇದ್ರೆ ಕೊಡಿ ಚಿಕ್ಕಪ್ಪ ಅಂತ. ಅವ್ರ ಚಿಕ್ಕಪ್ಪ, ಅಯ್ಯೋ ಇವಾಗ್ಲೇ ಇತ್ತು, ಒಂದು ಅರ್ಧ ಗಂಟೆ ಮುಂದೆ ನಾನು ಏನ್ ಮಾಡಿದೆ, ಕಾರ್ ಬುಕ್ ಮಾಡಿದ್ದೆ, ಅದಕ್ಕೆ ಅಡ್ವಾನ್ಸ್ ಆಗಿ ಪೇ ಮಾಡಿದೆ ಕಣೋ ಅಂತ. ನಡಿ ಬೇರೆಯವ್ರನ್ನ ಯಾರಾದ್ರೂ ಕೇಳೋಣ ಅಂತ ಅಂದೆ. ಅವ್ರ ಚಿಕ್ಕಪ್ಪ ಆ ಹುಡುಗನ ಹಿಡ್ಕೊಂಡು ಫ್ರೆಂಡ್ಸ್ ಹತ್ರ ಎಲ್ಲರ ಹತ್ರನು ಹೋಗಿ ಕೇಳ್ತಾನೆ. ಅವ್ರಲ್ಲಿ ಇರುವುದಷ್ಟು 5,000ನೋ 10,000ನೋ ಎಷ್ಟಿರುತ್ತೋ ಅಷ್ಟು ಕೊಡ್ತಾರೆ ಪ್ರೇರ್. ಎಲ್ಲ ಲಾಸ್ಟ್ ಅಲ್ಲಿ ಅವ್ರ ಮಗನಿಗೆ ಹಾಸ್ಪಿಟಲ್ ಕಡೆಯಿಂದ ಫೋನ್ ಬರುತ್ತೆ, ಬನ್ನಿ ಹಾಸ್ಪಿಟ್ಲಿಗೆ ಅಂತ. ದುಡ್ಡು ಅರೇಂಜ್ ಆಗಿಲ್ಲ ಅಷ್ಟೊಂದು, ಎಷ್ಟಿದೆಯೋ ಅಷ್ಟು ತಗೊಂಡು ಹೋಗ್ತಾನೆ ಪ್ರೇರೆ. ಅವಾಗ ಅವ್ರ ಚಿಕ್ಕಪ್ಪ ಬೈಕಿಂದ 3 ಲಕ್ಷ ತೆಗಿತಾನೆ. ಹೆಂಗಾದ್ರು ನಾನ್ ಕೊಟ್ಟಿಲ್ಲ, ಇಲ್ಲಾಂದ್ರೆ ಹಾಳಾಗಿ ಹೋಗ್ಬಿಡ್ತಾ ಇತ್ತು. ಸ್ವಂತ ಅಣ್ಣ ಪ್ರಿಯರೇ, ಸ್ವಂತ ಅಣ್ಣ ಹಾಸ್ಪಿಟ್ಲ್ ಇದ್ದಾನೆ ಅಂದ್ರೂನು ದುಡ್ಡು ಕೊಡಕ್ಕೆ ಮನಸ್ಸಿಲ್ಲ. ಯಾರಿಗೆ? ತಮ್ಮನಿಗೆ. ನೋಡಿ ದುಡ್ಡು ಎಂತ ಮೋಸವಾಗಿ ನಮ್ಮನ್ನು ಬೆಳೆಸುತ್ತೆ ಅಂದ್ರೆ, ಅದಕ್ಕೆ ಐಶ್ವರ್ಯವಂತರಾಗಬೇಡಿರಿ ಅಂದ್ರೆ, ಅಂತ ದುಡ್ಡು ಆಲೋಚನೆ ನಮ್ಗೆ ಬೇಡ ಅಂತ ಇದ್ದಾನೆ. ಯಾಕೆಂದ್ರೆ ಇಂಥ ಪರಿಸ್ಥಿತಿಗಳಿಗೆ ಹಿಂಗಾಗುತ್ತೆ ಅಂತ ಅಲ್ವಾ? ಹೋಗ್ಲಿ, ಆ ಯವನಸ್ಥನ್ ಗೊತ್ತಾಗಿದ್ರೆ ಎಷ್ಟು ನೊಂದ್ಕೊಳ್ತಾ ಇದ್ದ. ಆಮೇಲೆ ಹೋಗಿ ಏನ್ ಮಾಡ್ತಾನೆ ಅಂದ್ರೆ ಅಡ್ವಾನ್ಸ್ ಪೇ ಮಾಡ್ತಾನೆ. ಅಂತ ಮನಸ್ಥಿತಿ ಪ್ರಿಯರಿ ಈ ಲೋಕದಲ್ಲಿ ಮನುಷ್ಯರದು. ಯಾಕಂದ್ರೆ ಸುಳ್ಳು ಇವೆಲ್ಲ ಎಲ್ಲಿಂದ ಬರ್ತವಂದ್ರೆ, ನಾವು ಓದಿದೀವಿ, ಮೂಲವು ಯಾವುದಂತೆ? ಐಶ್ವರ್ಯ, ಹಣದ ಆಸೆ. ಹಣದ ಆಸೆ ಇರುವುದರಿಂದ ಸ್ವಂತ ಅಣ್ಣನಾದರೂ ಕೂಡ ದುಡ್ಡು ಕೊಳ್ಳಿಲ್ಲ. ಕಟ್ಬೋದಾಗಿತ್ತಲ್ಲ, 3 ಲಕ್ಷ ಕರೆಕ್ಟ್ ಆಗಿತ್ತು, ಹೋಗಿ ಕಟ್ಟಿದ್ರೆ ಅವ್ರ ಅಣ್ಣನಿಗೆ ಏನಾಗ್ತಿತ್ತು? ಆಪರೇಷನ್ ಆಗ್ತಾ ಇತ್ತು, ಪ್ರಾಣ ಉಳಿತಾ ಇತ್ತು. ದುಡ್ಡು ಇಟ್ಕೊಂಡನು ಇಲ್ಲ ಅಂತ ಇದ್ದಾನೆ ಅಂದ್ರೆ, ಈತನಿಗೆ ಅಣ್ಣನ ಮೇಲೆ ಆಸೆನಾ, ದುಡ್ಡಿನ ಮೇಲೆ ಆಸೆನಾ? ದುಡ್ಡಿನ ಮೇಲೆ ಆಸೆ ಪ್ರಿಯರ. ಅದಕ್ಕೆ ಪ್ರತಿಯೊಂದು ಮೂಲಕ್ಕೂ ಕಾರಣ ಯಾವುದು ಅಂದ್ರೆ ದುಡ್ಡು. ಆ ದುಡ್ಡು ಬೇಡ. ಅದಕ್ಕೆ ಇಲ್ಲಿ ಕೇಳ್ತಾ ಇದ್ದಾನೆ ಆಗೂರನು, ನನಗೆ ದುಡ್ಡು ಬೇಡ, ಐಶ್ವರ್ಯ ಬೇಡ, ಏನು ಬೇಡ, ನನಗೇನ್ ಬೇಕು? ಆ ಹೊತ್ತಿನ ಊಟ ಕೊಟ್ರೆ ಸಾಕಪ್ಪ. ಆ ಹೊತ್ತಿನ ಊಟ. ಪ್ರಿಯರೇ, ನಿಜವಾಗ್ಲೂ ನಾವ್ ಈ ಲೋಕದಲ್ಲಿ ಏನೇ ಇದ್ರೂನು ತ್ಯಾಗವನ್ನು ಮಾಡ್ಬೇಕು. ಈ ಲೋಕದಲ್ಲಿ ಯಾರಿಗೋಸ್ಕರ ಅಂದ್ರೆ ಕ್ರಿಸ್ತನಿಗೋಸ್ಕರ. ತ್ಯಾಗ ಮಾಡ್ಲಿಲ್ಲ ಯವನಸ್ಥನು ತನ್ನ ಆಸ್ತಿಯನ್ನು ನೋಡ್ಕೊಂಡ, ತನ್ನ ಪ್ರಾಣವನ್ನೇ ಕಳ್ಕೊಂಡ ಪ್ರಿಯರೇ. ಪರಲೋಕ ಸಿಕ್ತಾ, ನಿತ್ಯ ಜೀವ ಸಿಕ್ತಾ ಅಂದ್ರೆ ಸಿಗ್ಲಿಲ್ಲ. ಯಾಕೆ? ಆಸ್ತಿನ ನೋಡ್ದ, ಆಸ್ತಿ ಎಲ್ಲ ಆಸ್ತಿ ಮೇಲೆ ಹೋಯ್ತು. ಲೋಟನ ಹೆಂಡತಿ ಕೂಡ ತಿರುಗಿ ನೋಡ್ಲಿ, ಯಾಕೆ? ನೋಡ್ ಊರ್ ಹೆಂಗಿದೀವಿ, ಅಷ್ಟು ಜನ ಇದ್ದಾರೆ ಅದ್ರಲ್ಲಿ, ಆಕೆಗೆ ಇಷ್ಟವಾಗಿತ್ತೇನೋ ಆ ಊರು. ದೇವ್ರಿಗೆ ಇಷ್ಟ ಇಲ್ಲ ಪ್ರೇರ. ಅದಕ್ಕೆ ನಮಗೂ ದೇವರಿಗೂ ಆಲೋಚನೆಗಳು ಬೇರೆ ಬೇರೆ ಇರ್ತವೆ. ಈ ಲೋಕದಲ್ಲಿ ಎಲ್ರು ಚೆನ್ನಾಗಿ ಮಾತಾಡಿಸ್ತಾ ಇರ್ತಾರೆ. ಇಂಥವ್ರು, ಇವಾಗ ನಾನು ಒಂದು ಸ್ಟೋರಿ ಹೇಳಿದ್ನಲ್ಲ, ಅವ್ರ ತಮ್ಮ ಎಲ್ಲ ಚೆನ್ನಾಗಿ ಮಾತಾಡ್ಸ್ತಾರೆ. ಅವ್ರ ಜೊತೆಲಿ ಅಣ್ಣನ ಮಗನ್ ಕರ್ಕೊಂಡು ಹೋಗಿ ಎಲ್ಲವನ್ನು ಸುತ್ತಾಡ್ದ, ಎಲ್ಲಾ ಮನೆಗಳನ್ನ ಕೇಳ್ದ ದುಡ್ಡೋಗಿ. ಓ, ನಮ್ ಚಿಕ್ಕಪ್ಪ ಎಷ್ಟು ಒಳ್ಳೆಯವನಲ್ಲ ಅನ್ಕೊಂಡ. ಆದ್ರೂ ಅವ್ ಎಷ್ಟು ಕೆಟ್ಟವನಂತ ಯಾರಿಗ್ ಗೊತ್ತು? ಆ ವಿಡಿಯೋ ನೋಡಿದವ್ರು ನಮ್ಗ್ ಮಾತ್ರ ಗೊತ್ತು ಅಲ್ವಾ? ನೋಡಿ, ನನ್ನಲ್ಲಿ ಎಂತ ಕೆಟ್ಟ ಆಲೋಚನೆ ಇದೆ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಪ್ರಿಯರೇ. ಯಾರಿಗ್ ಗೊತ್ತು? ದೇವ್ರಿಗೆ ಮಾತ್ರ ಗೊತ್ತು. ಅದಕ್ಕೆ
ದುಡ್ಡಿನ ಆಸೆ ಯಾವತ್ತು ನಮ್ಗೆ ಬೇಡ. ಐಶ್ವರ್ಯವಂತರಾಗ್ಬೇಕು ಅನ್ನುವ ಆಲೋಚನೆ ಮಾತ್ರ ಬೇಡವೇ ಬೇಡ ಪ್ರಿಯರೇ. ಅದಕ್ಕೆ ಆಗೂರನ ಪ್ರಾರ್ಥನೆ ತುಂಬಾ ಒಳ್ಳೇದು. ಇಂಥ ಪ್ರಾರ್ಥನೆಯನ್ನು ನಾವು ಮಾಡ್ಲೇಬೇಕು ಪ್ರಿಯರೇ. ಈ ಲೋಕದಲ್ಲಿ ನನ್ಗೆ ಅದ್ ಬೇಕು ಇದ್ ಬೇಕು ಅಂತ ಬೇಡುವುದಕ್ಕಿಂತ ನಮ್ಗೆ ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು ಅಂತ ಯಾಕೆ ಹೇಳ್ತಾ ಇದ್ದೇನೆ? ಜಾಸ್ತಿ ಕೊಟ್ಬಿಟ್ರೆ ಹಾಳಾಗಿ ಹೋಗ್ತೀಯ ನೀನು. ಚಿಕ್ಕ ವಯಸ್ಸಿನಲ್ಲಿ ಅಪ್ಪ ಅಮ್ಮ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಪಾಕೆಟ್ ಮನಿ ಕೊಡ್ತಾರಲ್ವಾ, ಏನಾದ್ರು ತಿನ್ಕೊಂಡು ಹೋಗು ಅಂತ. ಎಷ್ಟ್ ಕೊಡ್ತಾರೆ? 1000 2000 ಕೊಡ್ತಾರ. 1 ರೂಪಾಯಿ 2 ರೂಪಾಯಿ. ಇವಾಗಿನ ಕಾಲದಲ್ಲಿ 5 ರೂಪಾಯಿ ಅಲ್ವಾ? 5 ರೂಪಾಯಿ ಇಲ್ಲ 10 ರೂಪಾಯಿ. ಡೈರಿ ಮಿಲ್ಕ್ ಬರ್ಬೇಕಂದ್ರೆ 5 ರೂಪಾಯಿ ಇಲ್ಲ 10 ರೂಪಾಯಿ ಕೊಡ್ತಾರೆ. ಅದಕ್ಕಿಂತ 1ನೇ ಕ್ಲಾಸ್ ಓದುವ ಮಗನಿಗೆ 100 ರೂಪಾಯಿ ಏನಾರು ಕೊಡ್ತಾರ? ಕೊಡಲ್ಲ. ಕಾಲೇಜ್ ಓದವನಿಗೆ ಏನೋ ತಿಂಗ್ಳಿಗೆ 1000 ರೂಪಾಯಿ ಖರ್ಚು ಕೊಡ್ತಾರೆ. ಅದ್ ಬಿಟ್ಟು ತಗೊಳಪ್ಪ ಕ್ರೆಡಿಟ್ ಕಾರ್ಡ್ ತಗೋ, ನಿನ್ಗೆ ಇಷ್ಟ ಬಂದಂಗೆ ನೀನು ಇದ್ ಮಾಡ್ತಾರೆ, ತಿಂಗಳ ನಾನು ಬಿಲ್ ಕಟ್ಕೊಂಡು ಹೋಗ್ತೀನಿ ಅಂತ ಯಾವ ತಂದೆ ಆದ್ರೂ ಹೇಳ್ತಾನ? ಹೇಳಲ್ಲ. ಯಾಕೆ? ಜಾಸ್ತಿ ದುಡ್ಡು ಕೊಟ್ಬಿಟ್ರೆ ಅವ್ನು ಏನಾಗ್ತಾನೆ? ಹಾಳಾಗಿ ಹೋಗ್ತಾನೆ. ಯಾವ್ದ್ರಿಂದ ಹಾಳಾಗಿ ಹೋಗ್ತಾರೆ? ದುಡ್ಡಿಂದ ಪ್ರಿಯರೇ. ಯಾಕಂದ್ರೆ ಎಲ್ಲದಕ್ಕೂ ಮೂಲ ಕಾರಣ ಯಾವ್ದಾಗಿದೆ ಈ ಲೋಕದಲ್ಲಿ ಅಂದ್ರೆ ದುಡ್ಡು. ದುಡ್ಡಿಂದ ನಾವು ಈ ಲೋಕದಲ್ಲಿ ಏನಾದ್ರೂ ಕೊಂಡ್ಕೋಬಹುದು ಅಲ್ವಾ? ಸತ್ಯವನ್ನು ಅಸತ್ಯವಾಗಿ ಮಾಡ್ಬೋದು. ಇವತ್ತು ಕೋರ್ಟಲ್ಲಿ ಅದೇ ಅಲ್ವಾ ನಡೆಯೋದು? ಒಳ್ಳೆ ಸಾಕ್ಷಿಯನ್ನು ಸುಳ್ಳು ಸಾಕ್ಷಿಯನ್ನಾಗಿ ಮಾಡ್ಬಿಡ್ತಾರೆ. ಯಾವ್ದ್ರಿಂದ? ದುಡ್ಡಿಂದ. ನಿನ್ಗೆ ಎಷ್ಟ್ ಬೇಕು, ಎಷ್ಟ್ ಲಕ್ಷ ಬೇಕು, ಎಷ್ಟ್ ಕೋಟಿ ಬೇಕು ಹೇಳು, ಕೊಡ್ತೀನಿ. ಇದನ್ನೇನ್ ಮಾಡ್ಬೇಕು? ತಾರುಮಾರು ಮಾಡ್ಬಿಡ್ಬೇಕು. ಸತ್ಯವನ್ನು ಸುಳ್ಳಾಗಿ ಹೇಳ್ಬೇಕು. ಹೇಳ್ತೀಯಾ? ಹೇಳಲ್ಲ ಅಂತಾನೆ ಫಸ್ಟ್. ನೋಡ್ 10 ಲಕ್ಷ ಕೊಡ್ತೀನಿ ಹೇಳ್ಬೇಕು, ಹೇಳಲ್ಲ. ನೋಡಿ ಇನ್ನೊಂದ್ 5 ಸೇರ್ಸ್ತೀನಿ ಇದಕ್ಕೆ. 5 ಅಂದ್ರೆ ಅಂತಾನೆ 20 ಕೊಡ್ತೀನಿ. ಆಯ್ತು ಅಷ್ಟೇ. ಏನಾಯ್ತು ಇವಾಗ? ಸತ್ಯವನ್ನು ಸುಳ್ಳಾಗಿ ಮಾಡುವುದಕ್ಕೆ ಯಾವ್ದು ಮುಂದೆ ಬಂತು? ದುಡ್ಡು. ದುಡ್ಡು ಮುಂದೆ ಬಂತು ಪ್ರಿಯರೇ. ಅದಕ್ಕೆ ಪ್ರತಿಯೊಂದಕ್ಕೂ ಮೂಲ ಕಾರಣ, ನೀನ್ ನಾಶನ ಮಾರ್ಗಕ್ಕೆ ಹೋಗುವುದಕ್ಕೆ ಮೂಲ ಕಾರಣ ಯಾವುದು ಅಂದ್ರೆ ದುಡ್ಡೇ ಪ್ರಿಯರೇ. ನಮ್ಗೆ ದುಡ್ಡು ಇರ್ಬೇಕು. ದುಡ್ಡನ್ನ ದೇವರಾಗಿ ನಾವು ಮಾಡಬಾರದು. ದುಡ್ಡನ್ನ ಯಾವ ರೀತಿಯಾಗಿ ಯೂಸ್ ಮಾಡ್ಬೇಕು ಅಂದ್ರೆ ನಾವು ಕುಡಿಯುವಂತ ಪೇಪರ್ ಗ್ಲಾಸ್ ತರ ಕುಡಿಬೇಕು, ಬಿಸಾಡ್ಬೇಕಷ್ಟೆ. ಅದನ್ನ ಜೋಬಲ್ಲಿ ಇಟ್ಕೊಂಡ್ರೆ ನಮ್ ಜೋಬು ಅಲ್ಸಾಗುತ್ತೆ. ಆಗುತ್ತೆ ಅಲ್ವಾ? ಟೀ ಗ್ಲಾಸ್ನ ಜೋಬಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ? ಹೊಲ್ಸಾಗುತ್ತೆ. ಆಮೇಲೆ ಅದು ಒದ್ದೆ ಆಗ್ಬಿಟ್ಟು ನಮ್ ಜೋಬಿನೆಲ್ಲ ಒದ್ದೆ ಮಾಡಿ ಮನೇಲಿ ಒದ್ದೆ ತಿನ್ನೋ ತರ ಆಗುತ್ತೆ ಅನ್ಮಂತು. ಬೈತಾರ ಮನೆಯಲ್ಲಿ, ಏನಿದ್ ಗಲೀಜು ಚಿಕ್ಕ ಮಗು ತರ ಅಂತ ಅಲ್ವಾ? ಆ ರೀತಿಯಾಗಿ ನಾವು ಆಗ್ಬಾರ್ದು. ಅಂದ್ರೆ ಒಬ್ಬ ಯವ್ವನಸ್ಥನ ತರ ನಾವು ಪರಲೋಕವನ್ನು ಕಳ್ಕೊಳ್ಳುವುದಕ್ಕೂ ಮೂಲ ಕಾರಣ ನಮ್ಗೆ ದುಡ್ಡೇ ಆಗುತ್ತಂತ ಪೌಲನು ಎಚ್ಚರಿಸ್ತಾ ಇದ್ದಾನೆ ಪ್ರಿಯರೇ. ನೀನು ಅದನ್ನ ದೂರವಾಗಿರು. ನೀನು ಏನಾಗಿರ್ಬೇಕು ಅಂದ್ರೆ, ಇನ್ನೊಂದ್ಸತಿ ಓದ್ಕೊಳ್ಳೋಣ ಪ್ರಿಯರೇ. ತಿಮೋತಿ ಬರೆದ 1ನೇ ಪತ್ರಿಕೆ 6ನೇ ಅಧ್ಯಾಯ 11ನೇ ವಚನ. ಎಲ್ಲ ಈ ದೇವ ಮನುಷ್ಯನೇ, ನೀನಾದರೂ ಇವುಗಳಿಗೆ ದೂರವಾಗಿರು. ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯಾಸ ಪಡಿ. ಲೋಕದಲ್ಲಿ ಇವುಗಳನ್ನೇ ಸಂಪಾದಿಸುವುದಕ್ಕೆ ನೀನೇನ್ ಮಾಡು? ಪ್ರಯಾಸ ಪಡು. ದುಡ್ಡುಗೋಸ್ಕರ ಪ್ರಯಾಸ ಬೇಡ. ಈ ಲೋಕದಲ್ಲಿ ಅವರಿವರ ಸಂಬಂಧ ಬೆಳೆಸೋದಕ್ಕೋಸ್ಕರ ಪ್ರಯಾಸ ಬೇಡ. ನಾವು ಯಾವ್ದ್ರಲ್ಲಿ ಪ್ರಯಾಸ ಪಡ್ಬೇಕಂತೆ? ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ ಇವುಗಳಿಗಾಗಿ ಸಂಪಾದಿಸುವುದಕ್ಕೆ ಪ್ರಯಾಸ ಪಡಿ. ಇವುಗಳು ಸಂಪಾದಿಸ್ಕೊಳ್ಬೇಕಂತೆ ನಾವು ಈ ಲೋಕದಲ್ಲಿ. ದುಡ್ಡು ಸಂಪಾದಿಸ್ಕೊಂಡ್ರು ಬಿಟ್ರು ಒಂದೇ, ಆದ್ರೆ ದೇವರಲ್ಲಿ ಬಂದ ತಕ್ಷಣ ನಾವು ಇವುಗಳನ್ನ ಖಂಡಿತವಾಗ್ಲೂ ಸಂಪಾದಿಸ್ಕೊಳ್ಬೇಕು. ದುಡ್ಡು ಸಂಪಾದಿಸ್ಕೊಂಡ್ರೆ ಈ ಲೋಕದಲ್ಲಿ ಪ್ರತಿಯೊಂದನ್ನು ನಾವು ತಗೋಬಹುದು, ಎಂಜಾಯ್ ಮಾಡ್ಬೋದು, ಆನಂದ ಪಡ್ಬೋದು. ಆದ್ರೆ ಇವಿಲ್ಲ ಅಂದ್ರೆ ನಮ್ಗೆ ಪರಲೋಕನೇ ಇಲ್ಲ ಪ್ರಿಯರೇ. ನಿನ್ನಲ್ಲಿ ದುಡ್ಡಿದ್ರೆ ಸಾಕಣೋ, ನಾನು ಪರಲೋಕವನ್ನು ಕೊಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ ದೇವ್ರು. ಇರುವುದನ್ನೇ ಮಾರ್ಬಿಟ್ಟು ಬಡವರು ಕೊಟ್ಟು ನನ್ನ ಹಿಂಬಾಲಿಸು ಅಂತ ಹೇಳ್ತಾ ಇದ್ದೇನೆ ಯೇಸು ಕ್ರಿಸ್ತನು. ಸ್ವಲ್ಪ ಇಟ್ಕೋ ಅನ್ನ. ಅನೇನರು ಸಪಯರಳು ಪ್ರಿಯರೇ ಆ ತಪ್ಪು ಮಾಡ್ತಾರೆ. ಏನದು ಅಂದ್ರೆ, ಎಲ್ಲರನ್ನ ನೋಡಿ ನಾವು ಕೂಡ ದೇವ್ರಿಗೆ
ದೇವ್ರ ಮಕ್ಕಳಿಗೆ ಕೊಡೋಣ ಅಂತ ಆಸ್ತಿನ ಮಾರ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಬಚ್ಚಿಟ್ಕೊಂಡು ಸ್ವಲ್ಪ ಕೊಡ್ತಾರೆ. ದೇವ್ರಿಗೆ ಗೊತ್ತಾಗಲ್ವಾ? ಗೊತ್ತಾಗುತ್ತೆ. ನಮ್ಮ ಮನಸ್ಸಲ್ಲಿ ಏನಿರೋದಂತ ಆತನಿಗೆ ಗೊತ್ತಾಗುತ್ತೆ. ಸ್ವಲ್ಪ ಬಚ್ಚಿಟ್ಕೊಂಡು ಸ್ವಲ್ಪ ಕೊಡುವುದರಿಂದ ತಮ್ಮ ಪ್ರಾಣವನ್ನು ಕಳ್ಕೊಂಡ್ರು ಪ್ರಿಯರವರು. ಯಾವ್ದಕ್ಕಾಗಿ ಕಳ್ಕೊಂಡ್ರು? ಮೋಸದಿಂದ ತಂದಿದ್ದೇನು ದುಡ್ಡೇನಾರು ಕೊಟ್ರ? ಇರುವ ಆಸ್ತಿನೇ ಅಲ್ವಾ ಮಾರಿದ್ದವ್ರು? ಆಸ್ತಿ ಮಾರ್ಬಿಟ್ಟು ಏನೋ ಅವ್ರ ಆಲೋಚನೆ ಒಳ್ಳೇದೇ ಅಲ್ವಾ ಹೇಳಿ? ನಮ್ಮ ಆಲೋಚನೆ ಪ್ರಕಾರ ಒಳ್ಳೇದೇ ಅಲ್ವಾ? ಒಳ್ಳೇದು. ಯಾಕಂದ್ರೆ ಮಕ್ಳಿದ್ದಾರೆ, ಇಲ್ಲ ನಾಳೆ ಏನಾಗುತ್ತೆ ಏನು ನಮ್ಮ ಆಲೋಚನೆ ಅಲ್ವಾ? ಇಂಥ ಆಲೋಚನೆಗಳು ಇಟ್ಕೊಂಡು ನಾವು ಇನ್ಸೂರೆನ್ಸ್ಗಳು ಅದು ಇದು ಅಂತ ಪಾಲಿಸಿಗಳೆಲ್ಲ ಮಾಡಿಸ್ತಾ ಇರ್ತೀವಿ. ಇವತ್ತು ನಾಳೆಗೋಸ್ಕರ ಆಲೋಚನೆ ಮಾಡ್ತೀರಿ. ದೇವರೇನು ನಾಳೆನೇ ಬೇಡ, ಆಲೋಚನೆ ಬೇಡ, ನಾಳೆಗಾಗಿ ಚಿಂತೆ ಮಾಡಬೇಡಿರಿ. ಇವತ್ತಿನ ಕಾಟ ಇವತ್ತಿಗೆ ಸಾಕು ಅಂದ್ರೆ ನಾವು ಒಂದು ವರ್ಷದ್ದು 50-60 ವರ್ಷದ ಆದ್ಮೇಲೆ ಅದ್ ಬೇಕು ಇದ್ ಬೇಕು ಅಂತ ನಾವ್ ಏನೇನೋ ದುಡ್ಡು ಕಟ್ತಾ ಇರ್ತೀವಿ, ಪಾಲಿಸಿಗಳನ್ನ ಇವತ್ತು ಮಾಡಿಸ್ತಾ ಇರ್ತೀವಿ. ನಾವು ಎಷ್ಟು ವಿರುದ್ಧವಾಗಿ ನಡೀತಾ ಇದೀವೋ ಆಲೋಚನೆ ಮಾಡ್ಬೇಕು ಪ್ರೇರಣೆ. ನಾವು ನಾಳೆ ಬಗ್ಗೆನೇ ಚಿಂತೆ ಮಾಡ್ಬೇಡ ಅಂದ್ರೆ ಬರೋ ವರ್ಷ ಬಗ್ಗೆನೂ ಚಿಂತೆ ಮಾಡ್ತಾ ಇರ್ತೀವಿ ನಾವು. ಅಷ್ಟೊಂದು ದುಷ್ಟರ ಅಂದ್ರೆ ನಿಜವಾಗ್ಲೂ ಪ್ರೇರೆ ದುಷ್ಟನ ಆಲೋಚನೆಗಳು ಇವೆಲ್ಲಾನು. ಇದಕ್ಕೆ ಇವೆಲ್ಲವನ್ನು ದೂರವಾಗಿಡ್ಬೇಕು. ಇಲ್ಲಿ ಇವಾಗ ಇನ್ನೊಂದ್ಸತಿ ಓದಿ, ಯಾವುದಕ್ಕೋಸ್ಕರ ಅಂತೆ? ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯಾಸ ಪಡು. ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು. ನಿತ್ಯ ಜೀವನವನ್ನು ಹಿಡಿದುಕೋ, ಅದಕ್ಕಾಗಿ ದೇವರು ನಿನ್ನನ್ನು ಕರೆದನು. ಯಾವುದಕ್ಕಾಗಿ ಕರೆದಿದ್ದಾನಂತೆ? ನಿತ್ಯ ಜೀವಕ್ಕೋಸ್ಕರ ಕರೆದಿದ್ದಾನಂತೆ ನಮ್ಮನ್ನು ಅಲ್ವಾ? ಆಸ್ತಿ ಕೊಡ್ತೀನಿ, ಹಣ ಕೊಡ್ತೀನಿ, ಇಲ್ಲಿ ತೃಪ್ತಿ ಪಡಿರಿ ಅಂತ ಏನು ಕರೆದಿಲ್ಲ ಪ್ರಿಯರೇ ನಮ್ಮನ್ನು. ನಿನಗೇನೇನಾದ್ರೂ ಆಸ್ತಿನೇ ಅಲ್ಲ, ಬೇಕಾದ್ರೆ ನಿನ್ನ ಅಣ್ಣ ತಮ್ಮಂದಿರನ್ನಾಗಲಿ ತಂದೆ ತಾಯಿಗಳನ್ನಾಗಲಿ ಕಳ್ಕೊಳ್ಳುವುದಕ್ಕೆ ಸಿದ್ಧರಾಗಿರ್ಬೇಕು ಕ್ರಿಸ್ತನಲ್ಲಿ ಬಂದರೆ. ಹೋದ್ವಾರದಲ್ಲಿ ಅದಕ್ಕಿಂತ ಒಂದ್ ವಾರ ಮುಂಚೆ ಅನ್ಸುತ್ತೆ ಹೇಳಿದ್ನಲ್ಲ, ಬಸವರಾಜ್ ಅವ್ರ ಮನೆಯಲ್ಲಿ ಬಸವರಾಜ್ ಅವ್ರ ಮನೆಯಲ್ಲಿ ನಾನು ಹೇಳಿದ್ದೆ, ಒಬ್ಬ ಸೈನಿಕನಾಗೆ ಇರ್ಬೇಕಂತೆ ನಾವು, ಒಬ್ಬ ಯೋಧನ ಹಾಗೆ. ಎಲ್ಲವನ್ನು ಬಿಟ್ಟು ಹೋಗ್ತಾನಲ್ವ ಒಬ್ಬ ಯೋಧನು? ಎಲ್ಲಿಗೆ? ಯುದ್ಧ ಭೂಮಿಗೆ. ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಾನ? ಇಲ್ಲ ಆಸ್ತಿ ಪತ್ರಗಳ ಏನಾದ್ರು ಜೋಬಲ್ಲಿ ಇಟ್ಕೊಂಡು ಹೋಯ್ತಾನ? ಯಾವುದನ್ನು ತಗೊಂಡಲ್ಲಿ ಎಲ್ಲವನ್ನು ಬಿಟ್ಬಿಟ್ಟು ಯುದ್ಧ ಭೂಮಿಗೆ ಒಬ್ಬನೇ ಹೋಗ್ತಾನೆ ಪ್ರೇರ. ಆ ರೀತಿಯಾಗಿರ್ಬೇಕು ನಾವು ಕ್ರೈಸ್ತರಂತ ತಕ್ಷಣ. ಎಲ್ಲ ಆಲೋಚನೆಗಳು, ಈ ಲೋಕದ ಆಲೋಚನೆಗಳು ಎಲ್ಲವನ್ನು ಬಿಟ್ಬಿಡ್ಬೇಕು. ಲಾಸ್ಟಿಗೆ ನೀನ್ ಅಣ್ಣ ತಮ್ಮಂದಿರನ್ನಾಗಲಿ ತಂದೆ ತಾಯಿಗಳನ್ನಾಗಲಿ ಎಲ್ಲವನ್ನೂ ನೀನು ತ್ಯಾಗ ಮಾಡ್ಬೇಕು ಅಂತ. ಅದು ಒಬ್ಬ ಕ್ರೈಸ್ತವನಿಗೆ ಇರ್ಬೇಕಾದ ಗುಣಲಕ್ಷಣ ಪ್ರೇರ. ಅದಕ್ಕೆ ನೀನು ಇದರಿಂದ ಹೋಗ್ಬೇಡ, ಹಣದ ಹಿಂದೆ ಹೋಗ್ಬೇಡ. ನೀನು ಪ್ರಯಾಸ ಪಡ್ಬೇಕಾಗಿರುವಂತದ್ದು ನೀತಿ, ಭಕ್ತಿ, ಪ್ರೀತಿ ಇವುಗಳಿಗೆ ನೀನು ಪ್ರಯಾಸ ಪಡು, ಸಂಪಾದಿಸ್ಕೋ, ಅವುಗಳನ್ನು ಸಂಪಾದನೆ ಮಾಡ್ಕೊ. ನೀನು ಅವುಗಳನ್ನು ಸಂಪಾದನೆ ಮಾಡ್ಕೊಳ್ಳದಿದ್ದರೆ ನಿನಗೆ ನಿತ್ಯ ಜೀವಂತೂ ಇಲ್ಲವೇ ಇಲ್ಲ. ನಮ್ಮ ಆಲೋಚನೆಗಳು ಲೋಕದಲ್ಲಿದಾವ? ಇಲ್ಲ. ಇವುಗಳನ್ನು ಪ್ರೀತಿ, ನೀತಿ, ಸತ್ಯಗತ್ಯಗಳನ್ನು, ನಂಬಿಕೆ ಇವುಗಳನ್ನು ಸಂಪಾದಿಸಿಕೊಳ್ಳುವುದಕ್ಕೂ ಇವುಗಳಿಗಾಗಿ ಪ್ರಯಾಸ ಪಡ್ತಾ ಇದೀವ ಇವತ್ತಿನ ದಿನದಲ್ಲಿ ಅನ್ನೋದು ನಮಗೆ ಬಿಟ್ಟಿದ್ದು ಪ್ರಿಯರೇ. ನಾವೇ ಆಲೋಚನೆ ಮಾಡಿಕೊಂಡು ನಾವು ಯಾವುದ ಕಡೆಗೆ ಇದ್ದೀವೋ ಅನ್ನೋ ಆಲೋಚನೆಗಳಿಂದ ನಮ್ಮನ್ನು ನಾವು ಬಲಪಡಿಸಿಕೊಳ್ಳೋಣ. ದೇವರ ವಾಕ್ಯದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ಪ್ರೀತಿ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ನಿನ್ನೊಂದು ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಅಪ್ಪ. ಈಗೋ ತಂದೆ, ಇಷ್ಟರವರೆಗೂ ನೀವು ಹೇಳಿರುವಂತ ಮಾತುಗಳನ್ನು ತಂದೆ ನಾವೆಲ್ಲರೂ ಕೂಡ ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಪ್ರತಿನಿತ್ಯವೂ ಈ ಲೋಕದಲ್ಲಿ ನೀವು ಕೊಟ್ಟಿರುವಂತ ಪ್ರೀತಿ, ನೀತಿ ತಂದೆ, ನಿಮ್ಮ ಮೇಲಿರುವಂತ ನಂಬಿಕೆಗಾಗಿ ನಾವು ಪ್ರಯಾಸ ಪಟ್ಟು ಅವುಗಳನ್ನು ಸಂಪಾದಿಸಿಕೊಂಡು ತಂದೆ ನೀವು ಕೊಡುವಂತ ಲೋಕಕ್ಕೆ ಬಾಧ್ಯರಾಗಬೇಕೆಂಬುದಾಗಿ ಬೇಡುತ್ತೇನೆ ತಂದೆ. ಇಲ್ಲಿ ಕೂತಿರುವಂತ ಪ್ರತಿಯೊಬ್ಬ ಮಕ್ಕಳಿಗೂ ತಂದೆ ನಿನ್ನ ವಾಕ್ಯವನ್ನು ಅವ್ರ ಹೃದಯದಲ್ಲಿ ಇಟ್ಟುಕೊಂಡು ಪ್ರತಿನಿತ್ಯದ ಅವುಗಳನ್ನು ಧ್ಯಾನಿಸುವಂತೆ ಸಹಾಯ ಮಾಡಬೇಕೆಂಬುದಾಗಿ ಬೇಡುತ್ತೇನೆ. ಅವರಿಗೆ ಒಳ್ಳೆ ಆರೋಗ್ಯವನ್ನು ತಂದೆ, ಒಳ್ಳೆ ಆಯುಷ್ಕಾಲವನ್ನು ಕೊಟ್ಟು ನಿನ್ನ ಮಾರ್ಗದಲ್ಲೇ ನಡೆಸ್ತೀರೆಂಬುದಾಗಿ ಬೇಡುತ್ತಾ ತಂದೆ, ನನ್ನನ್ನು ಕೂಡ ನಿನ್ನ ಕೈಗೊಪ್ಪಿಸುತ್ತಾ ಚಿಕ್ಕ ಪ್ರಾರ್ಥನೆಯನ್ನು ಯೇಸುವಿನ ಹೆಸರಿನಲ್ಲಿ ಕೇಳುತ್ತೇನಪ್ಪಾ ತಂದೆಯೇ. ಎಲ್ರಿಗೂ ವಂದನೆಗಳು.